ಈಗಾಗಲೇ ಸಚಿವರು ಅದ್ರ ಬಗ್ಗೆ ಮಾತಾಡಿದ್ದಾರೆ. ನಾನು ಹೇಳೋವಂಥದ್ದು, ಇಲ್ಲಿ ಮಾಲೀಕರು ಅವ್ರದ್ದು ನೋಡಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಹೆಚ್ಚಾಗಿ ನಾವು ರೈತರ ಕಡೆ ಗಮನ ಕೊಡಬೇಕು. ಅವ್ರಿಗೆ ಆಗ್ತಾ ಇರೋ ಅನ್ಯಾಯ ಆದರೂ ಸರಿಪಡಿಸ್ಬೇಕು. ತಾವು ಹೇಳಿದ್ರಿ ಎಲ್ಲ ಕಡೆ ವೇಯಿಂಗ್ ಮಿಷಿನ್ ಇದೆಯಲ್ಲ, ಅಲ್ಲೇ ಮೋಸ ಮಾಡ್ತಾರೆ ಅಂತ. ವೇಯಿಂಗ್ ಮಿಷನ್ನಲ್ಲೇ ಭಾಳ ಮೋಸ ಮಾಡ್ತಾರೆ ಫ್ಯಾಕ್ಟ್ರಿ ಮಾಲೀಕರು ಅಂತ ನೆನ್ನೆ ಮನವಿನೂ ಕೊಟ್ಟಿದ್ದಾರೆ ನನಗೆ. ಆ ಮನವಿ ಏನು ಕೊಟ್ಟಿದ್ದಾರೋ ಅದನ್ನು ಹೇಳ್ತಾ ಇದ್ದೀನಿ, ಮೋಸ ಮಾಡ್ತಾರೆ ಅಂತ. ತಾವೇನು ಹೇಳಿದ್ರಿ, ಎಲ್ಲ ಕಡೆ ವೇಯಿಂಗ್ ಮಿಷಿನ್ ಹಾಕ್ತೀನಿ ಅಂತ ಹೇಳಿದ್ರಿ. ಇನ್ನೂ 50% ಹಾಕಿ, ಇನ್ನೂ 50% ಹಾಕೇ ಇಲ್ಲ ಅಲ್ಲಿ. ಇನ್ನೂ ಹಾಕಬೇಕು. ಟೆಂಡರ್ ಕರೆದಿದ್ದೀನಿ ಅಂತ ಹೇಳಿದ್ದೀರಾ, ಹಾಕಬೇಕು. ಅದು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಅವ್ರಿಗೆ ಅವಕಾಶ ಸಿಗುತ್ತೆ. ಅದೇ ರೀತಿ ಇಲ್ಲಿ ಮಿಷಿನ್ ಕಟಾವ್ ಮೂಲಕ 6% ಏನೋ ಕಟ್ ಮಾಡ್ತಾ ಇದ್ದಾರಂತೆ. ಮಿಷಿನ್ ಕಟಾವ್ ಮಾಡಿದ್ರು, ಯಾಕಂದ್ರೆ ಮಿಷಿನ್ ಕಟಾವ್ ಮಾಡಿದ್ರೆ ಕ್ಲಿಯರಾಗಿ ಹೋಗುತ್ತೆ, ಅದು ಯಾವುದೂ ವೇಸ್ಟೇಜ್ ಬರಲ್ಲ. ಅಲ್ಲೂ 6% ಕಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಅವ್ರು ಮನವಿ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ ಎಲ್ಲಿ ತೂಕದಲ್ಲಿ ಏನು ಮೋಸ ಆಗ್ತಾ ಇದೆ ಮತ್ತು ಕಟಾವು ಮಾಡೋದ್ರಲ್ಲಿ ಏನಾಗ್ತಾ ಇದೆ, ಅವ್ರದ್ದು ಹಳೆ ಮಾದರಿ ರೆವಿನ್ಯೂ ಶೇರಿಂಗ್ ಫಾರ್ಮುಲಾ RSP 70-30 ಏನು ಸ್ಕೀಮು ಕೇಳ್ತಾ ಇದ್ದಾರೆ, ಅದನ್ನು SAP ಅದ್ರ ಕಡೆನೂ ಮಾಡಬೇಕು. ಮತ್ತು ಸುಟ್ಟು ವಿಚಾರ ಏನಿದೆ, ಸುಟ್ಟದ್ದು ಅಂತೇಳಿ ಬೆಂಕಿ ಬಿದ್ದರೆ ಸುಟ್ಟೋದ್ರೆ ಏನು ಅಂಥ ಲಾಸ್ ಆಗಲ್ಲ, ಅದಕ್ಕೆ 25% ಕಟ್ ಮಾಡ್ತಾ ಇದ್ದಾರೆ ಅಂತ ಫ್ಯಾಕ್ಟ್. ಇದು ಕೂಡ ಅವ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಅನ್ನೋದು ತಮಗೆ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಭಾಳ ಸರ್ಕಾರ ಎಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ, ಈ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಮುಧೋಳ ಸಮೀರ ಸಕ್ಕರೆ ಕಾರ್ಖಾನೆ ಅವರೇ ದೊಡ್ಡ ಒಂದು ದಾಂಧಲೆ ಆಗೋಯ್ತು. ಮುಧೋಳದಲ್ಲಿ ಸುಮಾರು 240 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟರು. 3 ಬೈಕ್ಗಳು ಸುಟ್ಟೋಯ್ತು, ಒಂದು ಟ್ರ್ಯಾಕ್ಟರ್ ಸಂಪೂರ್ಣ ಸುಟ್ಟೋಯ್ತು, 5 ಬೈಕ್ಗಳು ಸುಟ್ಟೋಗಿದೆ, 1033 ಟನ್ನು ಭಸ್ಮ ಆಗಿದೆ. ನಾನು ಹೇಳೋದು, ಸರ್ಕಾರ ಬದುಕಿದ್ರೆ ಆಕ್ಟಿವ್ ಆಗಿದ್ರೆ ಹೆಂಗೆ ಇಷ್ಟೊಂದು ಒಂದೇ ಬಾರಿ 250 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಕ್ಕಕ್ಕೆ ಸಾಧ್ಯ? ಸರ್ಕಾರದ ಪೊಲೀಸ್ ಇಲಾಖೆ ಅಥವಾ ಕಾನೂನು ಸುವ್ಯವಸ್ಥೆ ಆ ಭಯ ಇದ್ದರೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನಾ? ಹಾಳಾಗಿರೋದು ರೈತರ ಟ್ರ್ಯಾಕ್ಟ್ರು, ಹಾಳಾಗಿರೋದು ಕಬ್ಬು. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರಕ್ಕೆ ಇದು ಏನು ಅನಿಸ್ಲೇ ಇಲ್ಲ. ಹೆಂಗ್ ಧೈರ್ಯ ಮಾಡಿದ್ರು ಇವರು ಇಷ್ಟೊಂದು ಸುಡಬೇಕಾದ್ರೆ? ಒಂದು ಫ್ಯಾಕ್ಟ್ರಿ ಒಳಗಡೆ ನುಗ್ಗಿ, ಅದು ವ್ಯವಸ್ಥೆನೇ ಇಲ್ಲ. ಗೊತ್ತಿದೆ ಸ್ಟ್ರೈಕ್ ಆಗ್ತಾ ಇದೆ, ಆಯ್ತು, ಒಂದೇ ನಿಮಿಷ, ನಾನು ಈಲ್ಡ್ ಆಗಿಲ್ಲ, ನೆನ್ನೆನೇ ಹೇಳಿದ್ದಾರೆ. ತಪ್ಪು ಹೋಗ್ಬಾರ್ದ್ರಿ ಸರ್. ಇಲ್ಲಿ ನಾ ಸದನದಲ್ಲಿ ಯಾವುದೋ ಒಂದು ತಪ್ಪು ತಿಳುವಳಿಕೆ ಹೋಗಬಾರ್ದು. ಯಾವುದೇ ರೈತ ಹೋರಾಟಗಾರದರು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಬಾರ್ದು ಅಂತಕ್ಕಂಥದ್ದು ನಾವು ಸರ್ಕಾರದವ್ರ ಗಮನದಲ್ಲಿ ಇಟ್ಕೊಂಡು, ಒಬ್ಬ SP ಕಾಲನ್ನೇ ಅದು ಎಲ್ಲವೂ ಇಟ್ಟುಕೊಂಡು ನಾವು ರೈತ ಹೋರಾಟಗಾರರು ಮಾಡಬಾರ್ದು ಸರ್. ನಾವು ಹೇಳ್ಬೇಕಲ್ಲ, ನಿಮ್ಗೆ ಯಾಕೆ ರೈತರ ಹೋರಾಟ ಸಮಸ್ಯೆ ಇದೆ. ಮುಖ್ಯಮಂತ್ರಿ ಹೇಳಿದ್ದಾರೆ ನಾನು ಆ ಕ್ಷೇತ್ರದ ಅವಧಿನಿ ರಾಗ್ ಹೋಗ್ಬಾರ್ದು. ಆಯ್ತು, ಅದು ಹೋರಾಟಗಾರ ನಾವೇನು ಮಾಡಬಾರ್ದು ಅಂದ್ರೆ ದುರುಪಯೋಗ ಪಡ್ಕೊಂಡವರು ಹೋರಾಟ ಹೇಳಿದ್ದೀರಿ. ದಯವಿಟ್ಟು ಅಧ್ಯಕ್ಷರೇ, ಕನ್ಸರ್ನ್ ಮಂತ್ರಿ ಇದ್ದಾರೆ, ಉತ್ತರ ನಾನು ಕೂತಿದ್ದೀನಿ. HK ಪಾಟೀಲ್ ಹೇಳಿದಾಗೂ ಅವರು ಪಾಟೀಲ್ರು ಸಕ್ಕರೆ ಮಂತ್ರಿ ಶಿವಾನಂದ ಅವರು ಹೇಳಿದ ನಾನು ಕೂತಿದ್ದೀನಿ. ಸಂಬಂಧಪಟ್ಟರೆ ನಾನೇನೋ ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡಲ್ಲ. ಇಲ್ಲಿ ನಾನು ಸರ್ಕಾರದ ಫೇಲ್ಯೂರ್ ಹೇಳಕ್ಕೆ ನಾನು ನಿಂತಿರೋದು. ಸರ್ಕಾರನ ಹೊಗಳಕ್ಕೆ ಬಂದಾಗ ನೀವು ಕಾಮೆಂಟ್ ಮಾಡಿಬೇಡಿ. ನಾನು ಹೊಗಳಕ್ಕಲ್ಲ ನಿಂತಿರೋದು, ಫೇಲ್ಯೂರ್ಸ್ ಹೆಂಗಾಯ್ತು ಇದು ನೋಡ್ರಿ. ನಿಮ್ಮ ಕೆಲಸ ನಾವು ಮಾಡ್ಬೇಕು. ಸರ್ಕಾರ ಬದುಕಿದ್ರೆ ಈ ಅನಾಹುತ ಆಗಕ್ಕೆ ಸಾಧ್ಯನೇ? ವ್ಯವಸ್ಥೆ ಮಾಡ್ಬೇಕಾಯ್ತು. ಈಗ ರೈತರು ಹೋರಾಟ ನಡೀತಾ ಇದೆ, ಬೀದಿಗಿಳಿದಿದ್ದಾರೆ, ಗಲಾಟೆ ಆಗ್ತೈತೆ ಅಂತ ಗೊತ್ತು, ಎಲ್ಲರಿಗೂ ಗೊತ್ತು, ಪೊಲೀಸ್ ಇಲಾಖೆಗೂ ಗೊತ್ತು, ಇಂಟೆಲಿಜೆನ್ಸಿಗೆ ಪಕ್ಕ ಗೊತ್ತಿರಲೇಬೇಕಿದು. ಇಷ್ಟಿದ್ರೂ ಕೂಡ 250 ಟ್ರ್ಯಾಕ್ಟರ್ ಸುಟ್ಟಾಕ್ತಾರೆ, ಬೆಂಕಿ ದಗದಗ ಹತ್ತಿ ಉರಿಯುತ್ತೆ. ಎಲ್ಲ ಚಾನಲ್ಲು ಅದನ್ನೇ ಲೈವ್ ಮಾಡ್ತಾ ಇದ್ರು, ನೋಡಿದೆ ನಾನು. ಇಷ್ಟೆಲ್ಲ ಆದ್ರೂ ಕೂಡ ಅದನ್ನು ಸಮರ್ಥಿಸಕ್ಕೆ ಯಾರೂ ಹೋಗ್ಬಾರ್ದು. ತಪ್ಪು ಇದು ಮಾಡಿದಂಥವ್ರಿಗೆ ಸರಿಯಾದಂಥ ಶಿಕ್ಷೆನೂ ಆಗಬೇಕು. ಯಾರು ಮಾಡಿದ್ರು ಅನ್ನೋದು ಶಿಕ್ಷೆನೂ ಆಗಬೇಕು. ಮತ್ತು ಅಲ್ಲಿ ಲಾಸ್ ಆಗಿದೆಯಲ್ಲ, ಆ ರೈತರಿಗೆ ಪರಿಹಾರ ಹೆಂಗೆ ಕೊಡ್ತೀರಾ? ಆ 250 ಟ್ರ್ಯಾಕ್ಟ್ರುಗಳು, 1030 ಟನ್ ಕಬ್ಬು, ಇವರೆಲ್ಲರಿಗೂ ಸರ್ಕಾರ ಪರಿಹಾರ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ರೈತರು ಮತ್ತೆ
ಹೋರಾಟ ಮಾಡುವಂಥ ಪರಿಸ್ಥಿತಿಯ ಯಾವ ಕಾರಣಕ್ಕೂ ಮಾಡಬಾರ್ದು. ಮತ್ತು ಸರ್ಕಾರಕ್ಕೆ ಇದರಿಂದ ಆದಾಯ ಬರುವಂಥ ಒಂದು ಉದ್ಯಮ ಇದು ವ್ಯವಸಾಯದಲ್ಲಿ. ಇದಕ್ಕೆ ಮೋಸ ಮಾಡಬಾರ್ದು, ರೈತರಿಗೆ ಮೋಸ ಮಾಡಬಾರ್ದು. ಅದರಿಂದ ಇಲ್ಲಿ ಪತ್ರಿಕೆಗಳು ಕೂಡ ಅವತ್ತು ಈ ಅನಾಹುತದ ಬಗ್ಗೆ ದೊಡ್ಡ ವಿಸ್ತೃತವಾದಂಥ ವರದಿಯನ್ನು ಕೂಡ ಮಾಡಿದ್ದಾರೆ, ನಾವು ನೋಡ್ತಾ ಇದ್ದೀರಿ. ನಾನು ಕಬ್ಬು ಬೆಳೆಗಾರರು ಅಷ್ಟೇ 32 ಜನ ಇದುವರೆಗೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 32 ಜನ ಕಬ್ಬು ಬೆಳೆಗಾರರು ಆಗಿದೆ. ಅವ್ರಿಗೆ ನಾನು ಆಗಲೇ ಹೇಳಿದೆ, ತೂಕದಲ್ಲಿ ಮೋಸ, ಸಾಲಗಾರರ ಕಾಟ, ಸರಿಯಾದ ಸಮಯಕ್ಕೆ ಪೇಮೆಂಟ್ ಕೊಡಲ್ಲ, ಈ ಬೆಳೆ ಬೆಳೆದಿರೋವಂಥವ್ರಿಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ಈ 32 ಜನ ಸತ್ತಿದ್ದಾರೆ. ಅಲ್ಲೇ ರಾಯಬಾಗ್ ತಾಲೂಕಿನ ಅರಕೂರು ಗ್ರಾಮದಲ್ಲಿ ಒಬ್ಬ ರೈತ ಲಕ್ಕಪ್ಪ ಗುಣಕಾರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊತಾರೆ. ಅವರು ಸಾವಿನ ನೋವಿನ ನಡುವೆ ಭಾಳ ದಿನ, 3-4 ದಿನ ಇರ್ಬೋದು. ಒಬ್ಬ ಮಂತ್ರಿನೂ ಅಲ್ಲಿ ಹೋಗಿಲ್ಲ, ಭೇಟಿ ಮಾಡಿಲ್ಲ, ಹೋಗಿಲ್ಲ. ಸಾಂತ್ವನ ಆದರೂ ಹೇಳ್ಬೇಕಲ್ಲ, ರಿಕವರಿ ಆದರೂ ಬೇರೆ ಭೇಟಿ ಮಾಡಬೇಕಾಯಿತು, ಸಾಂತ್ವನ ಹೇಳಬೇಕಾಯಿತು. ಅದರಿಂದ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು, ನ್ಯಾಯ ಸಿಗಬೇಕು, ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಒಂದು ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ. ಇನ್ನು ತುಂಗಭದ್ರಾ ಜಲಾಶಯದ ಬಗ್ಗೆ ಆ ತುಂಗಭದ್ರಾ ಜಲಾಶಯದ ಗೇಟು 2024 ಅವತ್ತು 19ನೇ ಗೇಟು ಒಡೆದೋಗ್ತೈತೆ. ನಮಗೂ ಗೊತ್ತಾಗ್ತದೆ, ನಾನು ಹೋಗಿದ್ದೆ, ಭೇಟಿ ಮಾಡಿದೆ. ನೀರೆಲ್ಲ ಹರಿದು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇತ್ತು. ಪ್ರತಿ ವರ್ಷನೂ ಕೂಡ 2ನೇ ಬೆಳೆಗೆ ಅಲ್ಲಿ ಅವಕಾಶ ಸಿಗ್ತಾ ಇತ್ತು ರೈತರಿಗೆ, ಲಕ್ಷಾಂತರ ಎಕರೆ ರೈತರಿಗೆ. ಹೊರಟೋಯ್ತು. ನಾನು ಭೇಟಿ ಮಾಡಿದ್ದೆ, ಮಂತ್ರಿಗಳು ಭೇಟಿ ಮಾಡಿದ್ರು, ನೀರಾವರಿ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು. ಪ್ರಗತಿ 0. ನಾನು 3 ಬಾರಿ ಹೋಗಿದ್ದೀನಿ. ಅದಾದಮೇಲೆ ಅಲ್ಲಿ ರೈತರು ಒತ್ತಡ ಮಾಡಿದ್ರು, 2ನೇ ಬಾರಿ ಹೋದೆ. ಮೊನ್ನೆನೂ ಕೂಡ ಒಂದು 15 ದಿನದಿಂದ ಮತ್ತೆ ಆ ಮ್ಯಾನುಫ್ಯಾಕ್ಚರ್ ಮಾಡೋ ಸ್ಥಳಕ್ಕೆ ಹೋದೆ. ನಾನು ಹೋದಾಗ 12 ಕೋಟಿ ಇದು ಬಿಲ್ಲು, ಫಸ್ಟ್ ಬಿಲ್ ಕೊಟ್ಟಿದ್ದೀರಿ ಸರ್, ಇನ್ನೂ ದುಡ್ಡೇ ಕೊಟ್ಟಿಲ್ಲ ಅಂದರು. ಇವಾಗ ಕೊಟ್ಟಿದ್ದಾರೆ ಹೆಂಗೋ ಗೊತ್ತಿಲ್ಲ, ಅಧಿವೇಶನ ನಡೆದೆ, ಕೊಟ್ಟಿಲ್ಲ ಅಂತ ಹೇಳುದು. ಒಟ್ಟು 65 ಕೋಟಿಗೋ ಏನೋ ಇದಾಗಿದೆ ಟೆಂಡರು, ಬಿಲ್ಲೇ ಕೊಟ್ಟಿಲ್ಲ. ಗೇಟ್ಗಳು ಮಾತ್ರ ಕೂತರಿಸ್ಬೇಕು ಅಂತ. ಅಲ್ಲಿ ಪಾದಯಾತ್ರೆ, ಹೋರಾಟ, ಬಂದು ದಿನನಿತ್ಯ ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ಲಕ್ಷಾಂತರ ಈ ರಾಜ್ಯಕ್ಕೆ ಆದಾಯ ಬರುವಂಥ ಜಿಲ್ಲೆಗಳಲ್ಲಿ ಇವತ್ತು 2ನೇ ಬೆಳೆ ಇಲ್ಲ. ನಾನು ಕೇಳಿದೆ ಅಧಿಕಾರಿಗಳನ್ನ, ಸಭೆ ಕರೆದು, ಏನೋ ಯಾವಾಗ ಕಂಪ್ಲೀಟ್ ಮಾಡ್ತೀರಪ್ಪ ಅಂದರು. ಮಾರ್ಚಲ್ಲಿ ಆಗ್ಬೋದು ಸರ್ ಅಂತದ್ದು. ಇವಾಗೇನೋ ಕುಂಡ್ರಸಕ್ಕೆ ಹೊರಟಿದ್ದಾರೆ ಒಂದೊಂದೇ ಗೇಟ್ನ, 33 ಗೇಟ್ ಮಾಡಬೇಕಾದ್ರೆ 30 ಗೇಟ್ ರಿಪೇರಿ. ನನಗನ್ಸುತ್ತೆ ಈ ಮಳೆಗಾಲ ಬಂದ್ರೂ ಆಗಲ್ಲ, 2ನೇ ಬೆಳೆ ಮುಂದಿನ ವರ್ಷದಕ್ಕೂ ಇಲ್ಲ. ಅಂದರೆ 2 ಬೆಳೆ ಲಾಸ್ ಆಯಿತು. ಯಾರಿಂದ? ಈ ಸರ್ಕಾರದ ವಿಳಂಬ ನೀತಿಯಿಂದ ಆಯಿತು. ಈ ಸರ್ಕಾರ ಆ ರೈತರಿಗೆ ಮಾಡಿದಂಥ ಅನ್ಯಾಯದಿಂದ ಆಯಿತು. ಇದನ್ನ ನಾವು ಕೇಳ್ತಾ ಇದ್ದೀರಿ. ಈ ಥರ ನೀವು ಡಿಲೇ ಮಾಡ್ಕೊಂಡು ನಿಮ್ಮ ಹತ್ರ ಏನಾದ್ರು ಪ್ರಾಬ್ಲಮ್ ಇರಲಿ ಪರವಾಗಿಲ್ಲ, ನಾನು ಹೇಳ್ತೀನಿ. ಇನ್ನು ಇದೆ, ಈ ನೀರನ್ನು ಉಳಿಸಿದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ರೈತರಿಗೂ ಆದಾಯ ಬರ್ತಾ ಇತ್ತು, ಸರ್ಕಾರಕ್ಕೂ ಆದಾಯ ಬರ್ತಾ ಇತ್ತು. ನಾವು ಪದೇ ಪದೇ ಹೇಳ್ತೀರಿ, ರೈತರ ಆದಾಯ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೂ ಬೆನಿಫಿಟ್ ಆಗ್ತದೆ. ಅದು ನಮ್ಮ ಉದ್ದೇಶ, ನಮ್ಮ ಮ್ಯಾನಿಫೆಸ್ಟೋದಲ್ಲೇ ಇದೆ, ಅದು ಮಾಡಬೇಕು ಅಂತ. ಕೃಷಿ ಇಲಾಖೆದು ನೆನ್ನೆ ಓದಿದ್ದೀನಿ ನಾನು. ಕೃಷಿ ಇಲಾಖೆಯಲ್ಲಿ ಮೇನ್ ಇರೋದು ಅದೇ, ನಮ್ಮ ರೈತರಿಗೆ ಹೆಚ್ಚು ಆದಾಯ ಬರೋ ರೀತಿ ಮಾಡಬೇಕು. ಎಲ್ಲಿ ಮಾಡ್ತಾ ಇದ್ದೀರಾ? ಒಂದು ಗೇಟ್ ಮುಚ್ಚಕ್ಕೆ 1 ವರ್ಷ ತಗೊತಾ ಇದ್ದೀರಲ್ಲ, ಗೇಟ್ಗಳು ಮುಚ್ಚಕ್ಕೆ ಒಂದು ಡ್ಯಾಮ್. ಹಿಂದೆ KRS ಆದಾಗೂ ಕೂಡ ಬಸವರಾಜ ಬೊಮ್ಮಾಯಿ ಅವರಿದ್ದರು. ಇಮಿಡಿಯೇಟಾಗಿ ಅದನ್ನು ಎಲ್ಲ ಗೇಟ್ಗಳನ್ನು ಸರಿ ಮಾಡಿಸಿದ್ರು, ಹಣ ಬಿಡುಗಡೆ ಮಾಡಿದ್ರು. ಇಲ್ಲಿ ಹಣ ಬಿಡುಗಡೆ ಮಾಡೋಕ್ಕೂ ಇವ್ರ ಹತ್ರ ಕಾಸಿಲ್ಲ. ಬಿಲ್ಲು 12 ಕೋಟಿ ಬಿಲ್ಲು ಇನ್ನೂ ಪೆಂಡಿಂಗ್ ಇದೆ. ಕೊಟ್ಟಿದ್ದಾರೋ ಹೆಂಗೋ ಗೊತ್ತಿಲ್ಲ. ನಾನು ಅಲ್ಲಿ ಹೋದಾಗಂತೂ ಕೊಟ್ಟಿಲ್ಲ 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 ಅಂತ ಹೇಳು. ಇದು ಸರ್ಕಾರ ಅಲ್ಲಿ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ಅಂತ ನಾನು ಹೇಳ್ತಾ ಇದ್ದೀನಿ. ಅದರಿಂದ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಹೇಳ್ತಾ ಇದ್ದೀನಿ. ಈಗ 2ನೇ ಬೆಳೆ ಲಾಸ್ ಆಗಿದೆ, ಬೆಳೆ ಬೆಳೀತಾ ಇಲ್ಲ. ಅವರು ಹೋರಾಟಗಳು ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ಸಾವಿರಾರು ಜನ ಹೋರಾಟ ಮಾಡ್ತಾ ಇದ್ದಾರೆ, ಪಾದಯಾತ್ರೆಗಳು ಎಲ್ಲ ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಹೇಳೋವಂಥದ್ದು, ಇದಕ್ಕೆ 25,000 ಪ್ರತಿ ಎಕರೆಗೆ 25,000 ಪರಿಹಾರ ಕೊಡಿ. ನೀವು ಮಾಡಿದ ಮಿಸ್ಟೇಕಿಂದ ಇವತ್ತು ರೈತರಿಗೆ ಬೆಳೆ ಹಾನಿ ಆಗ್ತಾ ಇದೆ. 25,000 ರೂಪಾಯಿ ಪರಿಹಾರವನ್ನು ಆ ಉತ್ತರ ಕರ್ನಾಟಕದ ಜನಕ್ಕೆ, ಆ ಭಾಗದ ಜನಕ್ಕೆ ಕೊಡಬೇಕು. ಅನ್ಯಾಯ ಹೋಗ್ತಾ ಇದೆ, ಆಂಧ್ರಾಗೆ ಹೋಗ್ತಾ ಇದೆ, ಆಂಧ್ರದಿಂದ ಸಮುದ್ರಕ್ಕೆ ವೇಸ್ಟ್ ಆಗಿ ಹೋಗ್ತಾ ಇದೆ. ಇಲ್ಲಿ
ಭಾಳ ಜನ ಮಾತಾಡ್ತಾರೆ ಕಾವೇರಿದೇನಾದರೂ ಒಂದು ತೊಟ್ಟು ನೀರು ಹೆಚ್ಚು ಕಮ್ಮಿ ಆದ್ರೆ ಎಷ್ಟು ಗಲಾಟೆಗಳು ಆತೈತೆ ಅಂತೇಳಿ. ಅದೇ ಥರ ಇದನ್ನು ನೋಡಬೇಕಲ್ಲ, ಕಾವೇರಿ ಥರ ಈ ತುಂಗೇನೂ ನೋಡಬೇಕಲ್ಲ. ಇಲ್ಲಿ ಆಗ್ತಾ ಇರೋವಂಥ ರೈತರಿಗೆ ಆಗ್ತಾ ಇರೋ ನೋವನ್ನು ನೋಡಬೇಕಲ್ಲ. ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ, ಇವಾಗಾದರೂ ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ. ಯಾಕೆ ಗೇಟು ಯಾವಾಗ ಮುರಿದೋಯ್ತು, ಯಾವಾಗ ಕೂತರಿಸ್ತೀರಾ, ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಕೊಡಬೇಕಲ್ಲ ಮಂತ್ರಿಗಳು. ಇಲ್ಲ, ಮಂತ್ರಿಗಳಿಗೆ ಅದಿಲ್ಲೇ ಇಲ್ಲ. ಅವ್ರು ಪೂರ್ತಿ ಬೆಂಗಳೂರು ಡೆಲ್ಲಿಯಲ್ಲೇ ಕೂತಿದ್ದಾರೆ ನೀರಾವರಿ ಮಂತ್ರಿ. ಡೆಲ್ಲಿ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿದ್ದು ಕಾರಣ. ಇಲ್ಲಿಗಂತೂ ನಾನು ವಿರೋಧ ಪಕ್ಷದ ನಾಯಕನಾಗಿ 3 ಬಾರಿ ಹೋಗಿದ್ದೀನಿ. ಅವ್ರು 1 ಬಾರಿ ಏನೋ ಹೋಗಿದ್ದನ್ನು ನೋಡಿದ್ದೀನಿ ಅಷ್ಟೇ, ಹೋಗಿಲ್ಲ ಅವರು. ಮತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಹಣ ಎಲ್ಲ ಆಗ್ತೈತೆ. ಹಣನೇ ಬಿಡುಗಡೆ ಮಾಡಿಲ್ಲ, ಸರ್ಕಾರದ ಯೋಗ್ಯತೆಗೆ ಹಣ ಬಿಡುಗಡೆ ಮಾಡಿಲ್ಲ. 12 ಕೋಟಿ ಅಭಿವೃದ್ಧಿ ಹೆಂಗಾಗ್ತೈತೆ? ಇದು ಬಹಳ ಮೋಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಉತ್ತರ ಕರ್ನಾಟಕ. ಇದು ಒಂದು ಎಕ್ಸಾಂಪಲ್. ನೀರಿನ ವಿಚಾರವಾಗಿ ಬೇರೆದೇನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಲಿ, ನೀರಿನ ವಿಚಾರವಾಗಿ ನೀರು ಹಾಳಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ನೀರಿಗೂ ವ್ಯವಸಾಯಕ್ಕೂ ಕೊಡುವಂಥ ಯೋಗ್ಯತೆಯನ್ನು ಇವತ್ತು ಸರ್ಕಾರ ಕಳ್ಕೊಂಡಿದೆ. ಅದಕ್ಕೋಸ್ಕರ ನಾನು ಈ ಪದವನ್ನು ಉಪಯೋಗ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಬಹಳ ಪ್ರಮುಖವಾಗಿ ಈಗ ಉತ್ತರ ಕರ್ನಾಟಕದ ಅಸಮತೋಲನದ ಬಗ್ಗೆ ಮಾತಾಡಿದ್ರು. ಡಾಕ್ಟರ್ ನಂಜುಂಡಪ್ಪ ವರದಿ 2007-8ರಲ್ಲಿ ನಂಜುಂಡಪ್ಪ ವರದಿ ಬರ್ತೈತೆ. ಆ ವರದಿ ಬಂದು ಅತಿ ಹೆಚ್ಚು ಭಾಗ ಅಲ್ಲಿರೋವಂಥದ್ದು ಈ ನಂಜುಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದ ವರ್ಗ, ಅತಿ ಹಿಂದುಳಿದ ಜಿಲ್ಲೆಗಳು, ತಾಲೂಕುಗಳು ಅಂತ ಮೆನ್ಷನ್ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಕೊನೆಯಲ್ಲಿ ಚರ್ಚೆ ಹಾಕಂತಾರಲ್ಲ, ಕೊನೆಯಲ್ಲಿ ಚರ್ಚೆ ಮಾಡಿ ಕೊನೆ ದಿನ ಉತ್ತರ ಕೊಟ್ಟು ಓಡಬೇಕು, ಎಸ್ಕೇಪ್. ಅವಾಗ ಒಂದು ಮಾತು ಹೇಳಿದ್ರು ಮುಖ್ಯಮಂತ್ರಿಗಳು, ನಾನು ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ತೀನಿ, ತಾರತಮ್ಯವನ್ನು ಹೋಗಲಾಡಿಸ್ತೀನಿ, 6 ತಿಂಗಳ ಒಳಗಾಗಿ ಅರ್ಥಶಾಸ್ತ್ರರೊಬ್ಬರ ಅಧ್ಯಕ್ಷತೆಯಲ್ಲಿ ಉನ್ನತಾಧಿಕಾರಿ ಸಮಿತಿ ರಚನೆ ಮಾಡಿ 6 ತಿಂಗಳಲ್ಲಿ ವರದಿ ಕೊಟ್ಬಿಡ್ತೀನಿ. 6 ತಿಂಗಳು, 6 ತಿಂಗಳಲ್ಲಿ ಆಯಿತು. ಪ್ರೊಫೆಸರ್ ಎಂ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಉನ್ನತ ಪ್ರಾಧಿಕಾರ ಆಯಿತು. 6 ತಿಂಗಳಾಯಿತು, 12 ತಿಂಗಳಾಯಿತು. 6 ತಿಂಗಳಲ್ಲಿ ವರದಿ ಬರಬೇಕಾಗಿತ್ತು. 6 ತಿಂಗಳು ವರದಿನೂ ಬಂದಿಲ್ಲ. ಈಗ 12 ತಿಂಗಳಾಯಿತು, ವರದಿನೂ ಇಲ್ಲ. ನಾನು ಮೊನ್ನೆ ಫೋನ್ ಮಾಡಿದ್ದೆ ಇಲಾಖೆಗೆ. ನಾನು ಈ ಸರಿ ಎಲ್ಲ ಇಲಾಖೆ ಸೆಕ್ರೆಟರಿಗೂ ಫೋನ್ ಮಾಡಿದ್ದೀನಿ. ನಾನು ಏನಪ್ಪ ಸ್ಥಿತಿ ಅಂತ ಹೇಳಿ ಅವ್ರು ಕೇಳಿದೆ. ಇನ್ನೂ ಮ್ಯಾಚಪ್ ಮಾಡ್ತಾ ಇದ್ದೀರಿ ಸರ್ ಅಂತ, ಮೇಕಪ್ ಮಾಡ್ತಾ ಇದ್ದೀರಿ ಸರ್ ಅಂತ. ಈ ಸಿನಿಮಾ ಮಾಡಬೇಕಾದ್ರೆ ಮೇಕಪ್ ಮಾಡ್ತಾರಲ್ಲ, ಕೊನೆ ಎಂಡಿಂಗ್, ಆ ಮೇಕಪ್ ಮಾಡ್ತಾ ಇದ್ದೀನಿ. ಮೇಕಪ್ ಮಾಡೋದು ಯಾವಾಗ, ವರದಿ ಬರೋದು ಯಾವಾಗ ಬರೋದು? ಮುಖ್ಯಮಂತ್ರಿಗಳು 6 ತಿಂಗಳಂತ ಇಲ್ಲಿ ಹೇಳ್ಬಿಟ್ರು, ವಿಧಾನಸಭೆಯಲ್ಲಿ ಇಲ್ಲೇ ಹೇಳಿದ್ರು. ಎಲ್ಲಿ ವರದಿನೂ ಇಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಇಲ್ಲ. ಅಧ್ಯಕ್ಷ, ನಾವು ಚರ್ಚೆ ಮಾಡಿ ಪ್ರತಿ ಸರಿ ಮಾಡ್ತೀರಿ, ಎಲ್ಲ ಕಡೆ ದಿನನಿತ್ಯ ಕೂಗು ಈಗ ಉತ್ತರ ಕರ್ನಾಟಕ ಸಪರೇಟ್ ಆಗಬೇಕು, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. ಯಾಕೆ ಇದೆ ಡಿಲೇ? ಬಿಕಾಸ್ ಆಫ್ ಡಿಲೇ. ಎನಿ ಪ್ರಾಜೆಕ್ಟ್ ಉತ್ತರ ಕರ್ನಾಟಕ ಡಿಲೇ. ಹೇಳ್ತೀನಿ ಈಗ ಅದನ್ನ ಡಿಲೇ ಹೆಂಗ್ ಮಾಡ್ತಾರೆ ಅಂತೇಳಿ. ಇದೊಂದರಲ್ಲಿ ಡಿಲೇ ಆಯ್ತಲ್ಲ. ಈಗ ಗೋವಿಂದರಾವ್, ಸನ್ಮಾನ್ಯ ಗೋವಿಂದರಾವ್ ಅವ್ರದ್ದು ವರದಿ ಇನ್ನೂ ಬಂದಿಲ್ಲ. ಅವ್ರದ್ದು ಮತ್ತೆ ಮುಖ್ಯಮಂತ್ರಿಗಳು ಹೇಳ್ಬೇಕು, ಅವ್ರು ಮತ್ತೆ ಏನು ಸಮಯ ಕೊಡಬೇಕಲ್ಲ. ಈಗ 6-12 ತಿಂಗಳಾದ್ಮೇಲೆ ಇನ್ನೊಂದು 6 ತಿಂಗಳು ಕೊಡಬೇಕು. ಹಿಂಗೆ ಆದಮೇಲೆ ಅಷ್ಟೊತ್ತಿಗೆ ಸರ್ಕಾರನೇ ಇರಲ್ಲ, ನಾವು ಗೊತ್ತಿಲ್ಲ. ಅದಕ್ಕೆ ನಿಮಗೆ ನಾನು ಉತ್ತರ ಕರ್ನಾಟಕದ ಕಾಳಜಿ ಇದೆ, ನನಗಿದೆ ಅಂತ ಪದೇ ಹೇಳ್ತಾರೆ ಸರ್ಕಾರ, ಮುಖ್ಯಮಂತ್ರಿಗಳು. ಇದರಲ್ಲಿ ನಾನು ಹೇಳಿದೆ ಅವಾಗ ಗೇಟು, ಸನ್ಮಾನ್ಯ ಸಭಾಧ್ಯಕ್ಷರೇ, ಗೇಟ್ ರಿಪೇರಿ ಮಾಡೋದ್ರಲ್ಲಿ ಅವರು ಮಾಡಕ್ಕಾಗಿಲ್ಲ. ತುಂಗಭದ್ರಾ ಗೇಟು ಒಂದು ಉದಾಹರಣೆ ನಾನು ಕೊಟ್ಟಿದ್ದೀನಿ. 2ನೇ ಉದಾಹರಣೆ ಪ್ರೊಫೆಸರ್ ಗೋವಿಂದರಾವ್ ಅವ್ರದ್ದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. ಇಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದು, ಇದೇ ಸದನದಲ್ಲಿ ಇಲ್ಲೇ ಹೇಳಿದ್ರು. ಇನ್ನು ಅದಕ್ಕೇನು ಉಪ್ಪು ಖಾರ ಏನೂ ಇಲ್ಲ, ಹುಳಿನೂ ಇಲ್ಲ.
ಸಭಾಧ್ಯಕ್ಷರೇ, ಏನೂ ಇಲ್ಲ. ಪ್ರೊಫೆಸರ್ ಗೋವಿಂದ ಅದ್ರಿಂದ ಅವತ್ತು ಆಯ್ತು. ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಆಯ್ತು. ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರು ಕೂಡ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದೆ, ಮುಟ್ಲಿಲ್ಲ ಅಂತ ಹೇಳುದು ಅಷ್ಟೇ. ಸರ್ ಒಂದೂವರೆ ವರ್ಷ ಆಯ್ತು ಪ್ರೊಫೆಸರ್ ಹೋಗಿ ಕೂತ್ಕೊಳ್ಳಿ. 2 ಉದಾಹರಣೆಯನ್ನ ಕೊಟ್ಟಿದ್ದೀನಿ. 3ನೇ ಉದಾಹರಣೆ, ಥರ್ಡ್ ಪಾಯಿಂಟ್, KKRDBಯ ಅನುದಾನದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಿಲ್ಲಾ ತಾಲೂಕು ಆಸ್ಪತ್ರೆಗಳು, PHC ಮತ್ತು CHCಗಳನ್ನು ನಿರ್ಮಿಸಲು 900 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗುವುದು. 2024 ಬೆಳಗಾವಿಯ ಅಧಿವೇಶನದಲ್ಲಿ ಘೋಷಣೆ ಮಾಡಲಾಗಿತ್ತು. ಮಾಡಿದ್ರು, ಸ್ವಾಗತ ಮಾಡ್ತೀನಿ. 900 ಕೋಟಿ ಆಸ್ಪತ್ರೆಗಳಿಗೆ. ನೀವು ಮೋಸ್ಟ್ಲಿ ನೆಕ್ಸ್ಟ್ ಅಲ್ಲಿ ಹೋಗ್ಬೋದನೋ ಗೊತ್ತಿಲ್ಲ, ಹಂಗಂತ ಪತ್ರಿಕೆಯಲ್ಲೆಲ್ಲ ಬರೀತಾ ಇದ್ರು, ಗೊತ್ತಿಲ್ಲ ನಿಮ್ಮ ಇಂಟ್ರೆಸ್ಟ್ ಏನಾಯ್ತೋ ನನಗೆ ಗೊತ್ತಿಲ್ಲ. ಆಯ್ತು, 900 ಕೋಟಿ. ಅದಾದಮೇಲೆ ವಿಶೇಷ ಸಚಿವ ಸಂಪುಟದ ಸಭೆ ಆಯಿತು ಕಲಬುರಗಿಯಲ್ಲಿ, ಅಲ್ಲೂ ಅದಕ್ಕೆ ಅನುಮೋದನೆ ಕೊಟ್ಟರು. ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ನಾನು ಪ್ರಶ್ನೆ ಕೇಳೋದಷ್ಟೇ. ನಮ್ದೆಲ್ಲ ಪ್ರಶ್ನೆ, ಅದಕ್ಕೆ ಅನುಮೋದನೆ ಕೊಟ್ಟಿದ್ದೀರಾ, ಎಷ್ಟು ಹಣ ಬಿಡುಗಡೆ ಮಾಡಿದ್ರಿ, ಗುದ್ದಲಿ ಪೂಜೆ ಆಯ್ತಾ, ಇನಾಗ್ರೇಷನ್ ಆಯ್ತಾ, ಇಷ್ಟೇ ನಾನು ಕೇಳೋದು ಪ್ರಶ್ನೆ ಇವತ್ತು ಸರ್ಕಾರನ. ಹಾಂ, ಅದಕ್ಕಿಂತ ಬಹಳ ಪ್ರಮುಖವಾಗಿ ಇನ್ನೊಂದು ಇಂಪಾರ್ಟೆಂಟು, ಮುಖ್ಯಮಂತ್ರಿಗಳು ಹೇಳಿದ್ರು ಬೆಳಗಾವಿ ಇರ್ಬೋದು, ಉತ್ತರ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯನ್ನು ಮಾಡ್ತೀನಿ, ಕೈಗಾರಿಕೆಗಳಿಗೆ ಉತ್ತೇಜನ ಕೊಡ್ತೀನಿ ನಾನು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಅಧ್ಯಕ್ಷರು, ನಾನು ಕೇಳಿದೆ ಸರ್ಕಾರನ, ನಾನು ಒಂದು ಲೆಟ್ರ್ ಬರೆದೆ ಸರ್ಕಾರಕ್ಕೆ, ಒಂದು 30-40 ಬರೆದಿದ್ದೀನಿ. ಪುಣ್ಯಾತ್ಮ ಯಾರೋ ಒಬ್ಬ ರಿಪ್ಲೈ ಮಾಡ್ಬಿಟ್ಟವನು, ಅವನಿಗೂ ಒಂದು ಅವಾರ್ಡ್ ಕೊಡ್ಬೇಕು ಪಾಪ ಪುಣ್ಯಾತ್ಮ ಅಧಿಕಾರಿಗೆ. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಮಾಹಿತಿ ಒದಗಿಸಿರುವ ಬಗ್ಗೆ ಅಂತ ಬರೆದು ಕೊಟ್ಟಿದ್ದಾರೆ. ನಾನು ಕೇಳಿದ್ದೀನಿ, ರಾಜ್ಯದಲ್ಲಿ ಹೂಡಿಕೆ ಬಂಡವಾಳ ಪ್ರಸ್ತುತ ಯೋಜನೆ ಯಾವ ಹಂತದಲ್ಲಿದ್ದರೆ ಇದರ ಹೂಡಿಕೆಯಾಗಿರುವ ಪ್ರಮಾಣದ ವಿವರ ಕೊಡುವುದು ಅಂತ ನಾನು ಕೇಳಿದ್ದೀನಿ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಈ ಭಾಗದ ಕೈಗಾರಿಕೆಗಳು ಏನೇನು ಇಂಪ್ಲಿಮೆಂಟ್ ಆಗಿದೆ ಅಂತ ನಾನು ಕೇಳಿದ್ದೀನಿ ಅಧ್ಯಕ್ಷ. ಇದರ ಕಾಪಿನೂ ಕೊಡ್ತೀನಿ, ದಾಖಲೆ ನನ್ನೆಲ್ಲ ಕೇಳಿರೋದ್ರಿಂದ ಇದು ದಾಖಲೆನೂ ತಂದಿದ್ದೀನಿ, ದಾಖಲೆನೂ ಕೊಟ್ಟಿದ್ದೀನಿ. ಅದರಲ್ಲಿ ಸುಮ್ಮನೆ ಒಂದೆರಡು ಓದ್ತೀನಿ. ಸ್ಪೆಕ್ಟ್ರಮ್ OT ಕೇರ್ ಅಂಡರ್ ಇಂಪ್ಲಿಮೆಂಟ್, ಸ್ಪೆಕ್ಟರ್ OT ಕೇರು ಅಂಡರ್ ಇಂಪ್ಲಿಮೆಂಟ್. ಶ್ರೀ ಭವಾನಿ ಅಂಡರ್ ಇಂಪ್ಲಿಮೆಂಟ್. ಫ್ಯಾಕ್ಟ್ರಿಗಳು ನಾನು ಹೇಳ್ತಾ ಇರೋದು. ನಮಾ ಫುಡ್ ಮಿಸ್ಟರ್ ಮಹಾಂತೇಶ್ ಒಡೆಯರ್ ಅಂಡರ್ ಇಂಪ್ಲಿಮೆಂಟ್. ಕೃಷ್ಣಾ ಮಿನರಲ್ಸ್ ಅಂಡರ್ ಇಂಪ್ಲಿಮೆಂಟ್. ಸೂಪರ್ ಸ್ಟೀಲ್ ಪವರ್ ಅಂಡರ್ ಇಂಪ್ಲಿಮೆಂಟ್. ಸೂಪರ್ ಉತ್ತರ. ಜ್ಯೋತಿ ಲ್ಯಾಬ್ಸ್ ಲಿಮಿಟೆಡ್ ಅಂಡರ್ ಇಂಪ್ಲಿಮೆಂಟ್. ಲಕ್ಷ್ಮಿ ಬಜಾಜ್ ಆಗ್ರೋ ಅಂಡರ್ ಇಂಪ್ಲಿಮೆಂಟ್. ಜಾಸ್ತಿ ಓದಲ್ಲ, ಓದಿದ್ರೆ ನೀವು ಸಮಯ ಬೇರೆ. ಒಟ್ಟು ಕೊನೆ ಇದು ಹೇಳ್ತೀನಿ, ಒಟ್ಟು 216 ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಕಡೆ ಅಂಡರ್ ಇಂಪ್ಲಿಮೆಂಟ್ ಎಲ್ಲದಕ್ಕೂ ಶರ ಬರೆದಿದ್ದಾರೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಯಿತು, ಆಗೋಯ್ತು. ಅವ್ರು ಕೊಟ್ಟಿರೋ ವರದಿ ನಾನೇನು ಕೇಳಿದ್ರೆ ಹೇಳಿ, ಅವ್ರು ಹೇಳಿ. ಎಲ್ಲ ವಾಣಿಜ್ಯ ಕೈಗಾರಿಕೆ ಇಲಾಖೆ ಅದರಲ್ಲಿ 221 ಪ್ರಾಜೆಕ್ಟ್ಗಳು ಅಂಡರ್ ಇಂಪ್ಲಿಮೆಂಟ್. ಉದ್ಧಾರ ಅಭಿವೃದ್ಧಿ ಉತ್ತರ ಕರ್ನಾಟಕಕ್ಕೆ ಭರಪೂರ. ನಾನು ನೋಡಿದೆ ಅವತ್ತು ಪೇಪರ್, ನನಗೆ ಆಶ್ಚರ್ಯ ಆಗೋಯ್ತು. ಅವರು ಕ್ಯಾಬಿನೆಟ್ ಮೀಟಿಂಗ್ ಕಲಬುರಗದಲ್ಲಿ ಮಾಡಿದಾಗ ನೋಡಿದೆ ನಾನು. ಆಮೇಲೆ ವಿಧಾನಸಭಾ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಅವತ್ತು ರಿಪ್ಲೈ ಮಾಡಿದ್ರಲ್ಲ, ನಾವೇನೇನೋ ಹೇಳಿದ್ರಿ ಎಲ್ಲ MLAಗಳು
ಅದರಲ್ಲಿ ರೂಲಿಂಗ್ ಪಾರ್ಟಿಯವರು ಪಾಪ ಅವ್ರನ್ನೂ ಏನು ನಾವು ಇದು ಮಾಡಂಗಿಲ್ಲ. ರೂಲಿಂಗ್ ಪಾರ್ಟಿಯ ಭಾಳಷ್ಟು ಉತ್ತರ ಕರ್ನಾಟಕ ಎಂಬಳಿಯವರು ಓಪನ್ ಆಗಿ ಮಾತಾಡಿದ್ರು, ಓಪನ್ ಆಗಿ ಮಾತಾಡಿ ಸಜೆಷನ್ ಕೊಟ್ಟರು ಏನೇನು ಅನ್ಯಾಯ ಆಗ್ತಾ ಇದೆ ಅಂತ. ಇವತ್ತು ಯಾರೋ ಅಲ್ಲಿ ಒಬ್ಬರು ಸದಸ್ಯರು ಮಾತಾಡ್ತಾ ಹೇಳ್ತಾ ಇದ್ರು, ಏನು ರೆವಿನ್ಯೂ ಇಲಾಖೆಯಲ್ಲಿ ಏನು ಆಗ್ತಾ ಇದೆ ಅನ್ಯಾಯ, ಮತ್ತು ಸಾವು ನೋವುಗಳ ಬಗ್ಗೆ ಹೇಳಿದ್ರು, ಆತ್ಮಹತ್ಯೆ ಬಗ್ಗೆ ಹೇಳಿದ್ರು. ಅದು ಅಷ್ಟೆಲ್ಲ ಆದಾಗ ನಾನು ಮಾರನೇ ದಿನ ಪತ್ರಿಕೆಯಲ್ಲಿ ನೋಡಿದೆ, ಮುಖ್ಯಮಂತ್ರಿಗಳು ರಿಪ್ಲೈ ಆದ ತಕ್ಷಣ ಬಂತು ಫ್ರಂಟ್ ಲೈನಲ್ಲಿ ಭರಪೂರ ಭರವಸೆಗಳು, ಉತ್ತರ ಕರ್ನಾಟಕಕ್ಕೆ ಭರಪೂರ ಭರವಸೆಗಳು. ಇಲ್ಲಿ ಎಲ್ಲ ಫೇಲೂರು, ಎಲ್ಲ ಫೇಲ್, ಅಂಡರ್ 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 ಅಂಡರ್, ಒಂದು ಅಪ್ಪರ್ ಇಲ್ಲ, ಎಲ್ಲ ಅಂಡರ್ 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 ಇದಕ್ಕೆ ಹೋಗಿದೆ. ಉದ್ಧಾರ ಆಗೋದು ಹೆಂಗೆ? ಕೈಗಾರಿಕೆಗಳು ಬರಬೇಕು ಉತ್ತರ ಕರ್ನಾಟಕ ಎಲ್ಲ. ನಾನು ಬೆಂಗಳೂರನು, ಅವ್ರು ಹುಟ್ಟಿರೋದು ನಾನು ಬೆಂಗಳೂರಲ್ಲಿ ಸಾಕಾಗ್ಬಿಟ್ಟಿದೆ, ಕೈಗಾರಿಕೆಗಳು ಸಾಕು ಅನಿಸ್ಬಿಟ್ಟಿದೆ. ಅಲ್ಲಿ ಪೊಲ್ಯೂಷನ್ ರೇಟ್ ಜಾಸ್ತಿ ಆಗ್ತಾಯಿದೆ ಬೆಂಗಳೂರು. ನೆನ್ನೆ ನಾನು ಪೊಲ್ಯೂಷನ್ ನಮ್ಮನೆ ಹತ್ರ ಚೆಕ್ ಮಾಡಿಸ್ದೆ, 100 ಕೋಟಿದೆ ಪೊಲ್ಯೂಷನ್. ಅವಾಗ ನಾವೆಲ್ಲ 50 ಅಂತ ತಿಳ್ಕೊಂಡ್ರಿ, ಮಾನದಂಡ 50 ಒಳಗಡೆ ಇರಬೇಕು. ಪರವಾಗಿಲ್ಲ, ಮೈಸೂರು ನಂಬರ್ 1 ಇದೆ, ದೇಶದಲ್ಲೇ ಒಳ್ಳೆ ಇದೆ, ಅದಕ್ಕೆ ಅವ್ರು ಅಲ್ಲೇ ಸೆಟ್ಲ್ ಔಟ್ ಅವರು ಮುಖ್ಯಮಂತ್ರಿಗಳು. ನಮ್ಮದು ಏರ್ತಾನೆ ಇದೆ ಪೊಲ್ಯೂಷನ್. ಉತ್ತರ ಕರ್ನಾಟಕದಲ್ಲಿ ಆಗಬೇಕು, ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕು ಸರ್. ಇವರಿಗೆ ಒಂದು ಸೆಕೆಂಡ್, ಈಗ ಪ್ರೀತಿ ಇರ್ತದೆ. ಒಂದು ಸೆಕೆಂಡ್, ಒಂದು ವಿಷಯ ಪ್ರಕಟಣೆ. ನಮ್ಮ ಜೊತೆ ಇವತ್ತು ನಮ್ಮ ಗ್ಯಾಲರಿಯಲ್ಲಿ ಕನ್ನಡ ನಾಡಿನ ಹೆಮ್ಮೆ ಹಾಗೂ ಪದ್ಮಶ್ರೀ ಪುರಸ್ಕರ್ತೆ ಡಾಕ್ಟರ್ ಜೋಗತಿ ಮಂಜಮ್ಮ ಮತ್ತವರ ಗೌರವ ಎಲ್ಲರೂ ಇದ್ದಾರೆ. ಅವ್ರು ಯಾಕೆ ಇವತ್ತು ಬಂದಿದ್ದಾರೆ ಅಂತೇಳಿ ನಿಮ್ಮನ್ನು ಇವತ್ತು ಎಲ್ಲರೂ ಕೂಡ ಇವತ್ತು ನಿಮ್ಮನ್ನು ಆಹ್ವಾನಿಸಲಿಕ್ಕೆ ಇವತ್ತು ಬಂದು ನಮ್ಮ ಮುಂದೆ ನಿಂತಿದ್ದಾರೆ. ಯಾಕೆಂತ ಹೇಳಿದರೆ, ಪ್ರತಿನಿತ್ಯ ಸಮಾಜದಲ್ಲಿ ಶೋಷಣೆ ಅನುಭವಿಸ್ತಿರುವ, ಸಾಮಾಜಿಕ ತುಳಿತಕ್ಕೊಳಗಾಗಿರುವ ಮಂಗಲ ಮುಖ್ಯರ ಜೀವನದ ಆತ್ಮಚರಿತ್ರೆ ಆಧರಿಸಿ ಜಯರಾಮ್ ಕ್ರಿಯೇಷನ್ ವತಿಯಿಂದ ಶಿವಲೀಲಾ ಎಂಬ ಚಲನಚಿತ್ರವನ್ನು ತಯಾರಿಸಿದ್ದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬಿಡುಗಡೆ ಮಾಡಲಾಗುತ್ತಿದೆ. ಈ ಚಲನಚಿತ್ರದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ಕನ್ನಡ ನಾಡಿನ ಹೆಮ್ಮೆ ಹಾಗೂ ಪದ್ಮಶ್ರೀ ಪುರಸ್ಕರ್ತೆ ಡಾಕ್ಟರ್ ಜೋಗತಿ ಮಂಜಮ್ಮ ಅವರು ನಟಿಸಿ ತಮ್ಮ ಅದ್ಭುತ ನಟನೆಯ ಮೂಲಕ ಪ್ರೇಕ್ಷಕ ಗಮನವನ್ನು ಸೆಳೆದಿರುತ್ತಾರೆ. ಅಲ್ಲದೆ ಈ ಚಲನಚಿತ್ರದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಂಗಲ ಮುಖ್ಯರು ಸ್ವಯಂ ಅಭಿನಯಿಸಿರುವುದು ಒಂದು ವಿಶೇಷತೆ ಮತ್ತು ದೇಶದಲ್ಲಿ ಪ್ರಪ್ರಥಮ. ಈ ಶಿವಲೀಲಾ ಚಲನಚಿತ್ರದ ಪ್ರೀಮಿಯರ್ ಶೋ ಪ್ರದರ್ಶನವನ್ನು ಈ ದಿನ ಅಂದರೆ ದಿನಾಂಕ 10/12/2025 ಸಂಜೆ 7 ಗಂಟೆಗೆ ಬೆಳಗಾವಿಯ ನೆಕ್ಸಸ್ ಮಾಲ್ನಲ್ಲಿ ಅದರ ಪ್ರಾದೇಶಿಕವಾದ ಪ್ರಥಮ ಪ್ರದರ್ಶನವನ್ನು ಇವತ್ತು ಏರ್ಪಡಿಸಲಿದ್ದಾರೆ ತಮಗೆಲ್ಲರಿಗೂ ಕೂಡ. ಆದುದರಿಂದ ಎಲ್ಲ ಮಾನ್ಯ ಸದಸ್ಯರುಗಳು ಸಮಾಜಕ್ಕೆ ಮಾದರಿಯಾಗಿ ಈ ಚಲನಚಿತ್ರದ ಪ್ರೀಮಿಯರ್ ಶೋ ಪ್ರದರ್ಶನವನ್ನು ವೀಕ್ಷಿಸಿ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಬೇಕು ಎಂಬ ಕೋರುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇನ್ನಿತರರು ಎಲ್ಲರೂ ಅದಕ್ಕೆ ಬರ್ತಂದು ಕೂಡ ಹೇಳಿದ್ದಾರೆ. ತಾವೆಲ್ಲರೂ ಕೂಡ ಬರಬೇಕಂತೇಳಿ ಅವರ ಪರವಾಗಿ ನಾನು ಕೂಡ ವಿನಂತಿಸಿಕೊಳ್ತೇನೆ. ನೆನ್ನೆನೂ ಕೂಡ ಅವ್ರು ಬಂದು ಭೇಟಿ ಮಾಡಿದ್ರು. ನಾವು ಸಂಜೆ 7 ಗಂಟೆಗೆ ಅನುಮತಿ, ಸಂಜೆ 7 ಗಂಟೆಗೆ 7 ಗಂಟೆಗೆ ನಾವು ಕೂಡ ಬರ್ತೀರಿ ಅಧ್ಯಕ್ಷ. ಆ ಒಂದು ಸಮುದಾಯದಿಂದ ಬಂದಿರತಕ್ಕಂಥ ಒಂದು ಜನಾಂಗಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಾರ್ಡು ಪದ್ಮಶ್ರೀ ಅನ್ನೋ ಬಂದಿದೆ. ಮುಖ್ಯಮಂತ್ರಿ ನಾನೇನು ಪ್ರಯತ್ನ ಮಾಡಿದ್ದೆ ಕಳೆದ ಸರ್ಕಾರದಲ್ಲಿ, ಅವ್ರಿಗೆ ಒಂಥರ ನೆಗ್ಲೆಕ್ಟ್ ಆಗಿ ಫುಟ್ಪಾತಲ್ಲೆಲ್ಲ ಎಲ್ಲ ಸಿಗ್ನಲ್ ಲೈಟಲ್ಲೂ ಅವ್ರನ್ನೇ ನಾವು ನೋಡ್ತೀವಿ. ಒಂದು 0.5% ಏನೋ ರಿಸರ್ವೇಷನ್ ಕೊಡೋಕ್ಕಾಗ್ತದೆ ಅನ್ನೋ ದಯವಿಟ್ಟು ನೋಡಿ. 0.5% ಒಂದು ರಿಸರ್ವೇಷನ್ ಕೊಟ್ಟರೆ ಅವರೆಲ್ಲ, ಕೆಲವರೆಲ್ಲ ಈಗ ಪೊಲೀಸ್ ಇಲಾಖೆ ಬೇರೆ ಬೇರೆ ಇಲಾಖೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಸೇರಲಿ, ಅವ್ರಿಗೊಂದು ಪಾಪ ಅವ್ರನ್ನ ಬೀದಿಗೆ ಬಿಡಬಾರ್ದು ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಹಾಗೆ ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾನು ಹೇಳಿರೋಂಥ ಫ್ಯಾಕ್ಟ್ರಿಗಳು ಬೆಳಗಾವಿಯಲ್ಲಿ ನಾವು ಅಧಿವೇಶನ ಮಾಡ್ತಾ ಇದ್ದೀರಿ. ಕಳೆದ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು 2023ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಫೌಂಡ್ರಿ ಕ್ಲಸ್ಟರ್ ನಿರ್ಮಾಣ ಮಾಡ್ತೀರಿ ಮತ್ತು ಜಿಲ್ಲೆಯಲ್ಲಿ ಏರೋಸ್ಪೇಸ್ ಆಧಾರಿತ ಕೈಗಾರಿಕೆಗಳ ಬೆಳವಣಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಘೋಷಣೆ ಮಾಡಿದ್ದೇನೆ ಅಂತ ಹೇಳಿದ್ರು. ಬೆಳಗಾವಿಯಲ್ಲಿ ಫೌಂಡ್ರಿ ಕ್ಲಸ್ಟರ್ ಆಗಿದೆಯಾ? ಏರೋಸ್ಪೇಸ್ ಆಗಿದೆಯಾ? ಉತ್ತರ ಕೊಡಿ. ಪ್ರಶ್ನೆ ನಂದು, ಉತ್ತರ ಕೊಡಿ. ಆಗಿದೆ, ಉತ್ತರ ಕೊಡಿ.
ನನಗೇನು ಇರೋ ಪ್ರಕಾರ ಏನು ಮಾಡಿಲ್ಲ ಅಂತೇಳಿ. ರಾಯಚೂರಲ್ಲಿ ರಾಯಚೂರಲ್ಲಿ ಕಾಟನ್ ಇಂಡಸ್ಟ್ರಿ 2023ರಲ್ಲಿ ಘೋಷಣೆ ಆಯ್ತು. ಕಾಟನ್ ಬಂತ? ಕಾಟನ್ ಇಂಡಸ್ಟ್ರಿ ಅಭಿವೃದ್ಧಿಪಡಿಸಲಾಗುವುದು. 2023-24ರಲ್ಲಿ ಉತ್ತರ ಕರ್ನಾಟಕದ ಐತಿಹಾಸಿಕ ಪ್ರವಾಸಿ ತಾಣಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಕ್ರಿಯಾ ಯೋಜನೆಗಳನ್ನು ಮಾಡಿ ಉದ್ಯೋಗ ಸೃಷ್ಟಿ ಮಾಡಿ ಅವಕಾಶ ಮಾಡಿಕೊಡ್ತೀರಿ ಉತ್ತರ ಕರ್ನಾಟಕಕ್ಕೆ ಅಂತ ಹೇಳಿದ್ರು. ಅದರಲ್ಲಿ ಅವರು ಹೇಳಿದ್ರು ಯಾದಗಿರಿಯ ಶಾಪುರದ ಸಿರವಾಳು ದೇವಾಲಯ, ಯಾದಗಿರಿಯ ಕೋಟೆ ಅಭಿವೃದ್ಧಿ ಮಾಡ್ತೀನಿ ಅಂದರು. ಅಂಜನಾದ್ರಿ ಬೆಟ್ಟ, ಆಂಜನೇಯ ಹುಟ್ಟಿದ್ದು ನಮ್ಮ ಮನೆ ದೇವರು ಆಂಜನೇಯ, 100 ಕೋಟಿ ಕೊಡ್ತೀರಿ ಅಂತ ಹೇಳಿದ್ರು ರೂಪಿಯಾಗೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಅಲ್ಲಮಪ್ರಭು ಗುಹಾಂತರ ದೇವಾಲಯ ಅಭಿವೃದ್ಧಿ ಮತ್ತು ಮುಳಖೇಡ ಕೋಟೆಯ ಸಮಗ್ರ ಅಭಿವೃದ್ಧಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿ. ವಿಜಯನಗರ ಜಿಲ್ಲೆಯ ಮೈಲಾರಲಿಂಗೇಶ್ವರ ದೇವಾಲಯ ಅಭಿವೃದ್ಧಿ ಮಾಡ್ತೀನಿ ಅಂದರು. ಬೀದರ್ನ ಭೂಗತ ನೀರು ಪೂರೈಕೆ ಪುನಶ್ಚೇತನೆ ಯೋಜನೆಗೆ ಅನುಮೋದನೆ ಕೊಡ್ತೀನಿ ಅಂದರು. ಪ್ರಾಚೀನ ವಿಶ್ವವಿದ್ಯಾಲಯ ಎಂದು ಖ್ಯಾತಿ ಪಡೆದಿರುವ ನಾಗಾವಿ ಅಭಿವೃದ್ಧಿ ಮಾಡ್ತೀನಿ ಅಂದರು. ಈ ಎಲ್ಲ ಘೋಷಣೆಗಳಾಗೆ ಉಳಿದಿವೆ. ಅಟ್ಲೀಸ್ಟ್ ಒಂದು 90% ಆದರೂ ಮಾಡಿದರೆ ನಾವು ಇವರಿಗೆ ಡಿಸ್ಟಿಂಕ್ಷನ್ ಕೊಡಬೇಕಾದಾಯ್ತು. 60% ಆದರೂ ಫಸ್ಟ್ ಕ್ಲಾಸ್ ಕೊಡ್ಬೋದಾಯ್ತು. ಪಾಸಿಂಗ್ ಮಾರ್ಕು ಓದಂಗೆ ಕಾಣಿಸ್ತಾ ಇಲ್ಲ. ಅವರು ಪಾಸ್ ಆಗೋಕ್ಕೂ 35 ಬೇಕಾ? ರೆಡ್ಯೂಸ್ ಮಾಡಿಬಿಟ್ಟವ್ರು 33 ಈಗ. ಅದ್ರಾಗ 20 ಗ್ರೇಸ್ ಮಾರ್ಕ್ಸು, ಇನ್ನು 13 ತಗೊಂಡ್ರೆ ಸಾಕು ಪಾಸು. ಅದನ್ನು ತಂದ್ಬಿಟ್ಟಿದ್ದಾರೆ. ಇದುವರೆಗೂ ಈ ಥರ ಘೋಷಣೆಗಳನ್ನು ಮಾಡಿದ್ರು. ಇನ್ನು ನೀರಾವರಿಗೆ ಸಂಬಂಧಪಟ್ಟಂತೆ ಅವ್ರು ಘೋಷಣೆ ಮಾಡಿರೋದು 2024ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಆಲಮಟ್ಟಿ ಜಲಾಶಯವನ್ನು 519 ಮೀಟರ್ನಿಂದ 524.25 ಮೀಟರ್ಗೆ ಹೆಚ್ಚಿಸಲು ಅನುಕೂಲವಾಗುವಂತೆ ಅಂದಾಜು 75,563 ಎಕರೆ ಭೂ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುತ್ತದೆ. ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 2,500 ಭೂ ಸ್ವಾಧೀನ ಪಡಿಸಿಕೊಳ್ಳಲಾಗಿತ್ತು. ಉಳಿದ 73,063 ಎಕರೆಯನ್ನು ಕನ್ಸಲ್ಟ್ ಅವಾರ್ಡ್ ಮೂಲಕ ಒಂದೇ ಹಂತದಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗುವುದು. 2024ರಲ್ಲಿ ಮುಖ್ಯಮಂತ್ರಿಗಳು ನುಡಿಮುತ್ತನ್ನು ಹೇಳಿದ್ದಾರೆ. ಆ ಮುತ್ತು ಎಲ್ಲೋಯ್ತು ಅಂತ ನಾನು ಕೇಳ್ತಾ ಇದ್ದೀನಿ. ಆ ನುಡಿಮುತ್ತು ಎಲ್ಲೋಯ್ತು? ನನ್ನ ಹತ್ರ ಕಾಪಿ ಇದೆ. ನನ್ನ ಹತ್ರ ಕಾಪಿ ಇದ್ರದ್ದು ಏನಪ್ಪ ಎಲ್ಲ ಅದು ಕ್ಯಾಬಿನೆಟ್ದು ನಿಜಾನೋ ಗೊತ್ತಿಲ್ಲ, ನಾನು ಸುಮ್ಮನೆ ಹೇಳ್ತೀನಿ, ನೀವು ಆಮೇಲೆ ಉತ್ತರ ಕೊಡಿ. ಈ ಯೋಜನೆಗೆ ಮಾಡೋಕ್ಕೆ ಹಣ ಇಲ್ಲ ಅವ್ರ ಹತ್ರ. ಈ ಯೋಜನೆ ಮಾಡೋಕ್ಕೆ ಹಣ ಇಲ್ಲ. ಒಂದೇ ಬಾರಿ ಇಷ್ಟು ದುಡ್ಡು ಕೊಡ್ತೀನಿ, ಒಂದೇ ಸರಿ ಅಕ್ವೈರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಈಗ ಹಣ ಇಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟವರು ಒಂದು ಐಡಿಯಾ ಕೊಟ್ಟವ್ರು ಇವ್ರಿಗೆ, ಕ್ಯಾಬಿನೆಟ್ಗೂ ಮೂವ್ ಮಾಡಿದ್ದಾರೆ ಅನ್ಸುತ್ತೆ. ಏನು ಅಂತ ಹೇಳಿದ್ರೆ, ಈ ಫ್ರೀಗಳನ್ನೆಲ್ಲ ನಿಲ್ಲಿಸ್ಬಿಡ್ರಿ. ಮಾದೇವಪ್ಪನವ್ರೆ, ನಿಮ್ದೇನು ನಿಲ್ಸಲ್ಲ, ನಿಮ್ದು ತಗೊಂಬಿಟ್ಟಿದ್ದಾರೆ SC ST ಹಣ, ಅದಕ್ಕೇನು ಹೇಳಿಲ್ಲ. ಇದಕ್ಕೆ ಹೇಳಿದ್ದಾರೆ ಫ್ರೀನ ನಿಲ್ಲಿಸಿ. ಅವರು ಎಷ್ಟು ಹುಷಾರಾಗಿ ಹೇಳಿದ್ದಾರೆ ಅಂದರೆ, ಫ್ರೀನ ನಿಲ್ಲಿಸ್ಬಿಡಿ, ಇದಕ್ಕೆ ನಾವು ಹಣ ಅರೇಂಜ್ ಮಾಡ್ತೀರಿ. ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಎಲ್ಲ ಇಲಾಖೆಗಳಲ್ಲೂ ಇವಾಗ ಏನೇನು ಇಲಾಖೆ ಐತಲ್ಲ, ಆರೋಗ್ಯ, ನೀರು, ಯಾವ್ಯಾವ ಇಲಾಖೆ ಎಲ್ಲ ಐತೋ 20% ಕಟ್ಟು. ಬಡ್ಜೆಟ್ ಮಂಡನೆ ಮಾಡೋವಾಗೆ ಮುಖ್ಯಮಂತ್ರಿಗಳು 30% ಕಟ್ ಮಾಡಿಬಿಟ್ಟವ್ರು ಮೊದಲೇ, ಈ ಗ್ಯಾರಂಟಿ ಕೊಡೋಕ್ಕೋಸ್ಕರ. ಈಗ 20% ಕಟ್ಟು. ಇವೆರಡು ಆಪ್ಷನ್ ಕೊಟ್ಟವ್ರು. ಅಂದರೆ ಇಲಾಖೆಯಲ್ಲಿ ಇವತ್ತೇ ಉತ್ತರ ಕರ್ನಾಟಕದಲ್ಲಿ ಹಾಳು ಬಿದ್ದ ರಸ್ತೆಗಳು, ಆಸ್ಪತ್ರೆಗಳಿಲ್ಲ, ಔಷಧಿ ಇಲ್ಲ, ರೈತರ ಆತ್ಮಹತ್ಯೆ, ಹೈಯೆಸ್ಟ್ ರೈತರ ಆತ್ಮಹತ್ಯೆ ಕರ್ನಾಟಕ ನಂಬರ್ 2ನಲ್ಲಿದ್ದೀರಿ ನಾವು, ಹೈಯೆಸ್ಟು. ಇದರ ಮಧ್ಯೆ ನೀವು 20% ಏನಾನ ಇಲಾಖೆಗಳಿಗೆ ಕಟ್ ಮಾಡಿಬಿಟ್ರೆ ಇಲಾಖೆ ಕತೆ ಏನು? ಈಗ ಮುಖ್ಯಮಂತ್ರಿ ಕೋರ್ಟಲ್ಲಿ ಬಾಲಿದೆ. ಈಗ ಅವರು ಫ್ರೀಗೆ ಹೊಡಿತಾರ, ಇಲ್ಲ ಇಲಾಖೆ ಮೇಲೆ ಗದಾಪ್ರಹಾರ ಮಾಡ್ತಾರ, ಎರಡೂ ಅವರ ಹತ್ರನೇ ಇದೆ. ಬಟ್ ಭರವಸೆ ಕೊಟ್ಬಿಟ್ಟಿದ್ದಾರೆ. ನಾನು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ದೀನಿ, ನಾನು
ಈ ನೀರಾವರಿ ಯೋಜನೆಗೆ ನಾನು ಹಣವನ್ನು ಹೊಂದಿಸ್ತೀನಿ ಅಂತ ಹೇಳ್ಬಿಟ್ಟವ್ರೆ. ಈ ಅಡಕೆ ಮಧ್ಯೆ ಸಿಕ್ಕಾಕೊಂಬಿಟ್ಟವ್ರೆ ಈ 3 ಟ್ರಯಾಂಗಲರ್. ಆ ಟ್ರಯಾಂಗಲರ್ ಒಂದು ಇದೆಯಲ್ಲ, ಅದ್ಯಾವುದೋ ಸಮುದ್ರ ಬರ್ಮಾಡೋ, ಅಲ್ಲಿ ಹೋದ್ರೆ ಒಳಕ್ಕೋದ್ರೆ ಬರೋದೇ ಇಲ್ಲಂತೆ. ಹಂಗೆ ನಾನು ಔಟರ್ ನೀವು, ಹಂಗಾಗಬಾರ್ದು. ನೀವು ಈ 3ರಲ್ಲಿ ಒಂದು ತೀರ್ಮಾನ ತಗೊಬೇಕು ನೀವು. ಇಲ್ಲ UKP ಬೇಕಾ, ಇಲ್ಲ ಫ್ರೀ ಬೇಕಾ, ಇಲ್ಲ ಇಲಾಖೆಗಳು ಬೇಕಾ. ಈ 3 ಇದು ಕ್ಯಾಬಿನೆಟ್ಗೆ ಹೋಗಿರೋಂಥ ರಹಸ್ಯ ಕಡತ. ಇದು ಕ್ಯಾಬಿನೆಟಲ್ಲಿ ಹೋಗಿರೋ ರಹಸ್ಯ ಕಡತ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಯಾವುದನ್ನು ಮಾಡ್ತೀರಾ ನೀವು ಇವತ್ತು ಇದನ್ನು? ನಾನು ಈ ಇಲಾಖೆಗಳಿಗೆ ನಾನು ಹೇಳ್ತಾ ಇರೋದು, ಮುಖ್ಯಮಂತ್ರಿಗಳು, ನಾನೇನು ಮುಖ್ಯಮಂತ್ರಿಗಳನ್ನ ಏನು ಚುಚ್ಚಬೇಕು ಅಂತಲ್ಲ. ಈ ಉತ್ತರ ಕರ್ನಾಟಕದ ವಿಚಾರ ಬಂದಾಗ ಚುಚ್ಚಬೇಕಾಗ್ತದೆ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ನನಗನ್ಸ್ತೈತೆ ಮಂತ್ರಿಗಳನ್ನು ಕರೆದು, ಇಲ್ಲಿದ್ದಾರೆ ಮಂತ್ರಿಗಳು, ಭಾಳಷ್ಟು ಮಂತ್ರಿಗಳು, ಫೋಟೋ ಗ್ಯಾಟೆ ಎಲ್ಲ ಇದೆ. ಅವರು ಪಾಟೀಲ್ರು ಇವಾಗ ಅದೇನೋ ಓದಿ ಹೇಳ್ಬಿಟ್ರಿ ನೀವು, ತೋರ್ಸಂಗಿಲ್ಲ ಅಂತ. ಅದಕ್ಕೆ ತಂದಿದ್ದೀನಿ, ತೋರ್ಸಲ್ಲ, ಫೋಟೋ ಎಲ್ಲ ತಂದಿದ್ದೀನಿ. ಯಾವ್ಯಾವ ಮಂತ್ರಿಗಳದ್ದು ಏನೇನು ಅಂತ ಎಲ್ಲ ಫೋಟೋ ಇದೆ. ತೋರ್ಸಕ್ಕೆ ಹೋಗಲ್ಲ, ಅವ್ರು ಹೇಳ್ಬಿಟ್ರಲ್ಲ. ಇಲ್ಲಾಂದ್ರೆ ತೋರಿಸಿರೇನಿ, ಕಾನೂನು ಓದ್ಬಿಟ್ಟಿದ್ದಾರೆ, ಕಾನೂನಿಗೆ ಗೌರವ ಕೊಡಬೇಕು, ನಾನು ತೋರ್ಸಕ್ಕೆ ಹೋಗಲ್ಲ. ಫೋಟೋಗಳಿದೆ. ಕಾಣೆಯಾದ ಮಂತ್ರಿಗಳು, ಉತ್ತರ ಕರ್ನಾಟಕಕ್ಕೆ ಕಾಣೆಯಾದ ಮಂತ್ರಿಗಳು 8 ಜನ ಇದ್ದಾರೆ ನಮ್ಮಲ್ಲಿ. ಈ ಜಿಲ್ಲೆಗಳಿಗೆ, ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಮಂತ್ರಿಗಳು ತಾವು ಒಂದ್ಸರಿ ಆದ್ರೂ ಕೇಳಿದ್ದೀರಾ? ತಾವು ಹೇಳಿದ್ರಿ ಪ್ರತಿ 15 ದಿನಕ್ಕೊಂದ್ಸರಿ ನೀವು ಗ್ರಾಮ ಸಭೆ ಮಾಡಬೇಕು ಮಂತ್ರಿಗಳು ಅಂತ. ಅವತ್ತು ದೊಡ್ಡ ಪತ್ರಿಕೆಯಲ್ಲಿ ನಾನು ಫ್ರಂಟ್ ಪೇಜಲ್ಲಿ ಓದಿದ್ದೀನಿ. ನಾನು ಅದನ್ನೇ ನಾನೂ ಹೋಗ್ತೀನಿ, ನೀವು ಹೋಗ್ಬೇಕು ಅಂತ ಹೇಳಿದ್ರು. ಒಂದು ಪತ್ರಿಕೆಯಲ್ಲಿ ಬಂದಿತ್ತು ವಿಜಯ ಕರ್ನಾಟಕದಲ್ಲಿ. ಯಾವ್ಯಾವ ಮಂತ್ರಿಗಳು 2 ಮಾಡಿದ್ದಾರೆ, 1 ಮಾಡಿದ್ದಾರೆ, 3 ಮಾಡಿದ್ದಾರೆ ಅಂತ ಬಂದಿತ್ತು. 2.5 ವರ್ಷ ಆಯಿತು. ಯಾವ್ಯಾವ ಮಂತ್ರಿ 15 ದಿನಕ್ಕೊಂದ್ಸರಿ ಮಾಡಿದ್ದಾರೆ? ಯಾರು ಮಾಡಿಲ್ಲ. 10% ದಾಟಿಲ್ಲ ಅದರದ್ದು. ನಾಟ್ ಇವನ್ 10% ಮಂತ್ರಿಗಳು ಹೋಗೇ ಇಲ್ಲ, ರಿವ್ಯೂ ಮಾಡೇ ಇಲ್ಲ. ರಿವ್ಯೂ ಮಾಡಿದ್ರೆ ನಾನು ಅಧ್ಯಕ್ಷರೇ ಇಲ್ಲೊಂದು ತಂದು ನಮ್ಮ MLA ಗದಗ MLA ಒಂದು ಕೊಟ್ಟರು ಅಲ್ಲ, ಇಲ್ಲಿ ಜಿಲ್ಲೆದು ಒಂದು ಬಂದಿದೆ. 25 ರೈತರ ಆತ್ಮಹತ್ಯೆ, 4 ಆಕಸ್ಮಿಕ ಮರಣ, ಹಾವು ಕಡಿತ 10, ಬಣವೆ ನಷ್ಟ ಪ್ರಕರಣ ಇದು ಆಕಸ್ಮಿಕ 103 ಅಂತ ಅಪ್ಲೈ ಮಾಡಿದ್ದಾರೆ ಅವರು. ಯಾರು ಸತ್ತಿರೋ ಇದ್ರಿಗೆ ಇವರು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು 1-2-3 ಕೊಟ್ಟಿದ್ದಾರೆ. ಕೆಲವು ಅದರಲ್ಲಿ ಅಧಿಕಾರಿ ಬರೆದಿದ್ದಾನೆ, ರಿಟರ್ನ್ಡ್ ಡ್ಯೂ ಟು ದಿ ಫೈನಾನ್ಷಿಯಲ್ ಎಂಡ್ ಎಂದು ಸಲ್ಲಿಕೆ ಆಗಿರುತ್ತದೆ. ಅಂದರೆ ಫೈನಾನ್ಷಿಯಲ್ ಇಯರ್, ಅದಕ್ಕೋಸ್ಕರ ನಾನು ಕೊಡೋಕ್ಕಾಗಲ್ಲ ಅಂತೇಳಿ ಫೈಲು ವಾಪಸ್ ಹಾಕ್ಬಿಟ್ಟಿದ್ದಾರೆ. ಆಯ್ತು, ಫೈನಾನ್ಷಿಯಲ್ ಮುಗಿದೋಯ್ತು. ಏನಪ್ಪ ನಾನು ಹೇಳ್ಬಿಡ್ತೀನಿ, ಒಂದು ನಿಮಿಷ ಆಮೇಲೆ ಹೇಳು. ಫೈನಾನ್ಷಿಯಲ್ ಇಯರ್ ಅಂತ ಹೇಳಿದ್ದಾರೆ. ಫೈನಾನ್ಷಿಯಲ್ ಆದ್ಮೇಲೆ ಕೊಡ್ಬೇಕಲ್ಲ. ಈಗ ಅಧಿಕಾರಿ ಏನು ಹೇಳಿರ್ತಾನೆ, ಆ ಫೈನಾನ್ಷಿಯಲ್ ಇಯರ್ ಒಳಗಡೆ ನಿನಗೆ ಹಾವು ಕಡಿದ್ರೆ ತಗೊಂಬಿಡ್ಬೇಕು. ನೀನು ರೈತ ಆತ್ಮಹತ್ಯೆ ಮಾಡಿದ್ರೆ ಆ ಡೇಟ್ ಒಳಗಡೆ ತಗೊಂಬಿಡ್ಬೇಕು. ಬವಣೆಗೆ ನಿನಗೆ ಬೆಂಕಿ ಬಿದ್ದರೆ ತಗೊಬೇಕು. ಕುರಿ ಸತ್ರೆ ನೀನು ಅದರೊಳಗಡೆ ತಗೊಬೇಕು. ಇವಾಗ ನೀನು ಕೊಡಲ್ಲ, ಹೋಗಯ್ಯ ಅಂತ ಕಳಿಸ್ಬಿಟ್ಟವನು. ಇದು ಉತ್ತರ ಕರ್ನಾಟಕದಲ್ಲಿ ಆಗಿರುವಂಥದ್ದು. ಹೇಳಪ್ಪ ಈಗ. ಅಲ್ಲ ಅಶೋಕ್, ಉತ್ತರ ಕರ್ನಾಟಕ ಅಲ್ಲ ಮಾನ್ಯ ಸಭಾಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಇದೊಂದು ಪರಿಸ್ಥಿತಿ. ನಾನು ನನ್ನ ಕ್ಷೇತ್ರದಲ್ಲಿ ಕೂಲಿ ಮಾಡೋಳು, ಮನೇನೂ ಇಲ್ಲ ಅವಳಿಗೆ, ಎಲ್ಲ ಒಂದು ಹಾವು ಕಡೆ ಸತ್ತೋಗ್ತಾನೆ ಗಂಡ. ವಿಧವೆ, ದಲಿತರ ಸಮಾಜದವಳು. ಒಂದು 3 ಅಲ್ಲ 2 ವರ್ಷದ ಸತತವಾಗಿ ನಾವು ಹೋರಾಟ ಮಾಡ್ತೀವಿ. ಇದುವರೆಗೂ ಆ ಒಂದು 2 ಲಕ್ಷ ರೂಪಾಯಿ ಪರಿಹಾರನ ಕೊಟ್ಟಿಲ್ಲ. ಇದು ರಾಜ್ಯದ ಪರಿಸ್ಥಿತಿ. ಅದಕ್ಕೆ ಮುಖ್ಯಮಂತ್ರಿಗಳು ಇದಕ್ಕೆ ಗಮನ ಹರಿಸ್ಬೇಕು. ಅಟ್ಲೀಸ್ಟ್ ಹಾವು ಕಡ್ದಂಥವ್ರಿಗೆ ಮತ್ತೆ ಬಣವೆ ಸುಟ್ಟಂಥವ್ರಿಗೆ ತಕ್ಷಣ ಹಣ ಕೊಡುವಂಥದ್ದಾಗಿಲ್ಲ ಅಂದರೆ ಆ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ದೇವರೇ ಅರ್ಥ ಮಾಡ್ಕೋಬೇಕು. ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಗದಗ ಜಿಲ್ಲೆಯಲ್ಲಿ
ಏನು ಅಪರ ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಡ್ತಾರೆ ಸಭಾಧ್ಯಕ್ಷರೇ. ಆತ್ಮಹತ್ಯೆ ಮಾಡ್ಕೊಂಡಂಥ ಪ್ರಕರಣಗಳು 38, ಆಕಸ್ಮಿಕ ಮರಣ 12, ಬಣವೆ ನಷ್ಟಗಳು 105. ಅದರಲ್ಲಿ ಆತ್ಮಹತ್ಯೆ ಪ್ರಕರಣದಲ್ಲಿ 6 ಇನ್ನೂ ಪಾವತಿ ಪ್ರಕರಣಗಳು, ಪಾವತಿ ಆಗದ ಪ್ರಕರಣಗಳು ಅಂತ ಕೊಡ್ತಾರೆ. ಆಕಸ್ಮಿಕ ಮರಣ 2 ಪೆಂಡಿಂಗ್ ಇದೆ ಅಂತ ಕೊಡ್ತಾರೆ. ಬಣವೆ ನಷ್ಟ 75 ಅಂತ ಹೇಳಿ. ನಾನು ಹಲವು ಬಾರಿ ಮಾನ್ಯ ಸಚಿವರನ್ನು ಸಹಿತ, ಕಂದಾಯ ಸಚಿವರನ್ನು ಸಹಿತ ಭೇಟಿ ಮಾಡಿದ್ವಿ. ಇದರಲ್ಲಿ ವಿಳಂಬ ಆಗಿರುವಂಥದ್ದು ನಮ್ಮ ಅಧಿಕಾರಿ ಕಡೆಯಿಂದನೇ ವಿಳಂಬ ಆಗಿರುವಂಥದ್ದು. ಮೊದಲು ಅವರು ಡೆತ್ ಆಗಿರುವಂಥ ದಿನಾಂಕ, ಮರಣ ದಿನಾಂಕ 8/4/22 ಮರಣ ಆಗ್ತದ. ಸಭೆ ಜರುಗಿಸುವಂಥ ದಿನಾಂಕ 24/11/2022, ಅಂದರೆ 7 ತಿಂಗಳ ಆದ ನಂತರ ಸಭೆಯನ್ನು ಜರುಗಿಸ್ತಾರೆ. ತದನಂತರ ಈ ಸಭೆ ಜರುಗಿದ ನಂತರ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಮುಟ್ಲಿಕ್ಕೆ ಮತ್ತೆ 7 ತಿಂಗಳು ಬೇಕಾಗ್ತದೆ. ಅಂದ್ರೆ 14 ತಿಂಗಳ ಅಧಿಕಾರಿಗಳ ಮಟ್ಟದಲ್ಲೇ ತಡವಾಗಿ ಇದು ಮೇಲ್ಗಡೆ ಬಂದಾಗ ಇಲ್ಲಿರುವಂತ ಸಚಿವರು ನಮಗೇನು ಕೊಡ್ತಾರೆ ಉತ್ತರ ಅಂದ್ರೆ 1 ವರ್ಷದಲ್ಲಿ ಬರಬೇಕು. ಇದರಲ್ಲಿ ಯಾವುದೇ ತಪ್ಪುಗಳನ್ನ ನಮ್ಮ ಏನು ರೈತರಿದ್ದಾರೆ, ರೈತರಿಂದ ತಪ್ಪಾಗಿಲ್ಲ. ಅಧಿಕಾರಿಗಳು ಸಭೆ ಮಾಡ್ಲಿಕ್ಕೆ 7 ತಿಂಗಳ ತಗೋತಾರೆ ಡೆತ್ ಆದ್ಮೇಲೆ. ಅದನಂತರ ಡಿಸಿ ಆಫೀಸಿಗೆ ಹೋಗ್ಲಿಕ್ಕೆ 5 ತಿಂಗಳ ತಗೊಳ್ಳುವಂತ ಸುಮಾರು ಪ್ರಕರಣಗಳು ಈ ತರ ಸಭಾಧ್ಯಕ್ಷರೇ, ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2022 ನಾನು ಮುಖ್ಯಮಂತ್ರಿಗಳಿಗೆ ಮಾತಾಡಿ ಅದ್ರ ಬಗ್ಗೆ ಹೇಳ್ತೀನಿ. ಮತ್ತೆ ಮಾತಾಡುವಾಗ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಇದನ್ನ ಸ್ವಲ್ಪ ಪರಿಶೀಲನೆ ಮಾಡಿ. ಯಾಕಂದ್ರೆ ಫೈನಾನ್ಸ್ ಅವರು ಆ ಇಯರ್ ಅಲ್ಲಿ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಪರಿಹಾರನೇ ಸಿಗಲ್ಲ. ಆತ್ಮಹತ್ಯೆ ಇರ್ಬೋದು, ರೈತರದು ಬವಣೆ ಬಿದ್ದಿರೋದು, ಹಾವು ಕಚ್ಚಿರೋದು, ಕುರಿ ಸತ್ತಿರೋದು, ಇವೆಲ್ಲನೂ ಕೂಡ ಅವರು ಫೈನಾನ್ಷಿಯಲ್ ಅಂತ ಹೇಳಿ ದುಡ್ಡು ಉಳ್ಸೋಕ್ಕೋಸ್ಕರ ಮಾಡಿದ್ರೆ ರೈತರಿಗೆ ನ್ಯಾಯ ಸಿಗಲ್ಲ, ಬಡವರಿಗೆ ನ್ಯಾಯ ಸಿಗಲ್ಲ. ಅದಕ್ಕೋಸ್ಕರ ಕೂತ್ಕೊಂಡು ಮಾತಾಡ್ತೀವಿ. ಈ ವಿಧಾನಸಭಾ ಕ್ಷೇತ್ರ ಇದ್ರದ್ದು ಅಷ್ಟೇ, ಹಾಸನ ಜಿಲ್ಲೆದೂ ಅಷ್ಟೇ, ಸಕಲೇಶಪುರ ತಾಲೂಕುದು ಇದು ಎಲ್ಲ ಕಡೆ ಇದೆ, ರಾಜ್ಯದ ಎಲ್ಲ ಕಡೆನೂ ಇದೆ, ಬೀದರಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಅದನ್ನ ಈ ಸಾರ್ವತ್ರಿಕವಾಗಿ ಇದನ್ನು ತಗೊಂಡು ಅದನ್ನ ಮುಖ್ಯಮಂತ್ರಿ ಪರಿಶೀಲನೆ ಮಾಡಿ ಅದನ್ನು ಕೊಡಬೇಕು. ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ ನಾನು ಅದಕ್ಕೋಸ್ಕರ. ಅದರಿಂದ ಅಧ್ಯಕ್ಷರೇ, ನಾನು ಈಗ ಮುಖ್ಯಮಂತ್ರಿಗಳು ಅಷ್ಟೇ ಈ UKP 3 ಸವಾಲಿದೆಯಲ್ಲ ಅದನ್ನ ಅವ್ರು ನಿಭಾಯಿಸ್ಬೇಕು. ಮಾತು ಕೊಟ್ಬಿಟ್ಟಿದ್ದೀರಾ, ಇಲ್ಲಿ ಹಿಂದೆ ಹೆಜ್ಜೆ ಇಡೋಕ್ಕಾಗಲ್ಲ. ನೀರಾವರಿ ಯೋಜನೆ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲಾಖೆಗಳಿಗೆಲ್ಲ ಕಟ್ ಮಾಡಬೇಕು ಅಂತ ಹೇಳಿದ್ದಾರೆ 20%. ನಗರಾಭಿವೃದ್ಧಿಗೆ 2176 ಕೋಟಿ ಕಟ್ ಮಾಡಬೇಕು ಅಂತ ಪ್ರಪೋಸಲ್ ಬಂದಿದೆ. ಗ್ರಾಮೀಣಾಭಿವೃದ್ಧಿಗೆ 874 ಕಟ್ ಮಾಡಬೇಕು ಅಂತ ಬಂದಿದೆ. ಪರಿಶಿಷ್ಟ ಜಾತಿ ಕಲ್ಯಾಣಕ್ಕೆ 833, ಯೋಜನಾ ಇಲಾಖೆಗೆ 736, ಅಲ್ಪಸಂಖ್ಯಾತರ ಕಲ್ಯಾಣ 636, ಶಿಕ್ಷಣ 510, ಕೃಷಿ 412. ಈ ಥರ ಎಲ್ಲ ಇಲಾಖೆಗೂ ಮಾನದಂಡ ಕೊಟ್ಬಿಟ್ಟು ಕಟ್ ಮಾಡಬೇಕು ಅಂತ ಬಿಟ್ಟಿದ್ದಾರೆ. ಈಗ ಪ್ರಮುಖವಾಗಿ ನಾನು ಅಧ್ಯಕ್ಷರೇ ನಾನು ಹೇಳ್ತಾ ಇದ್ದೇನೆ, ಈಗ ಮುಖ್ಯಮಂತ್ರಿಗಳು ಎಂದಾದ್ರೂ ಕೂಡ ಈ ಸಚಿವರಿಗೆ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀರಾ ಕೇಳ್ತೀರಾ, ಅವ್ರನ್ನೆಲ್ಲ ಅನೌನ್ಸ್ ಮಾಡ್ತೀರಾ. ಏನಕ್ಕೆ ಮಾಡ್ತಾ ಇದ್ದೀರಾ ನೀವು? ಅಟೆಂಡೆನ್ಸ್ ಬರಲಿ, ಹಾಜರಾತಿ ಬರಲಿ, ಸಭೆಗೆ ಒಂದು ಗೌರವ ಬರಲಿ ಅಂತ ನೀವು ಮಾಡ್ತಾ ಇದ್ದೀರಾ. ಮುಖ್ಯಮಂತ್ರಿಗಳು ಎಂದಾದ್ರೂ ಉತ್ತರ ಕರ್ನಾಟಕಕ್ಕೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದೀರಪ್ಪ, ಎಷ್ಟು ದಿನ ಹೋಗಿದ್ದೀರಾ? ಇದುವರೆಗೂ ಅವ್ರು ಮುಖ್ಯಮಂತ್ರಿಗಳಾಗಿ 926 ದಿನ ಏನೋ ಆಗಿರ್ಬೇಕು ಅಂದಾಜು, ಹತ್ರ 1000 ಅಂತ ಇಟ್ಕೊಳ್ಳಿ. ಇಷ್ಟು ದಿನ ಆಗೈತಲ್ಲ. ಕೆಲವು ಮಂತ್ರಿ ಒಂದಿನನೂ ಹೋಗಿಲ್ಲ ಸರ್. ಒಂದು ದಿನ ಒಬ್ಬ ಮಂತ್ರಿ ಫೋಟೋ ತೋರಿಸ್ಬೇಡಿ ಅಂತ ಹೇಳಲಿಲ್ಲ. ನಾನು ಹೆಸರು ಹೇಳಿದ್ರೆ ಸುಮ್ಮನೆ ಗಲಾಟೆ ಮಾಡ್ತಾರೆ. ಒಂದು ದಿನಾನೂ ಹೋಗಿಲ್ಲ ಮಂತ್ರಿ. ಹೇಳಿದ್ರೆ ಬಾಲುಗೆ ಎಂಟ್ರಿ ಬರ್ತೈತೆ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ನಿಮ್ಗೆಲ್ಲ ಎಂಟ್ರಿ ಸಿಗ್ತೈತೆ ನಾನು ಹೆಸರು ಹೇಳ್ಬಿಟ್ರೆ. ದಾವಣಗೆರೆ ಒಬ್ರು ಇದ್ದಾರೆ, ಬೋಸರಾಜ್ ಅವರು ಅವ್ರು ಹೇಳುವಂತ ಇದ್ದಾರೆ ಸರ್. ನೋಡಿ,
ಎಂತ ಪರಿಸ್ಥಿತಿ ಸರ್ ನನಗೆ. ಆಗ್ತದೆ ಈಗ ನೀವು ಆ? ನೀವು ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗ್ಲಿ. ಅಲ್ಲ ಅವ್ರು ಹೇಳ್ತಾವ್ರೆ ಅವರು ಅವ್ರು ಮಂತ್ರಿ ಅಂದ್ರೆ ಅಲ್ಲ ಉತ್ತರ ಕರ್ನಾಟಕದ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ. ಉತ್ತರ ಕರ್ನಾಟಕಕ್ಕೆ ಮಂತ್ರಿ ಹೋಗಿ ಅಲ್ಲಿರೋ ಸಮಸ್ಯೆನ ಕೇಳಿ ಅಲ್ಲೇನೋ ತಪ್ಪಾಗಿದ್ರೆ ಮೋಸ ಆಗಿದ್ರೆ ಸರ್ ಮಾಡ್ಬೇಕಾಯ್ತು. ಮಂತ್ರಿ ರಿವ್ಯೂ ಮೀಟಿಂಗ್ ಮಾಡ್ಬೇಕು. ಯಾಕೆ ಹೋಗಿಲ್ಲ ಅಂತ ಮುಖ್ಯಮಂತ್ರಿ ಯಾಕೆ ಕೇಳಿಲ್ಲ? ಕೇಳ್ಬೇಕಲ್ಲ ಮುಖ್ಯಮಂತ್ರಿ. ನೀವು ಅಟೆಂಡೆನ್ಸ್ ಕೇಳ್ತೀರಾ, ಅವ್ರ ಯಾಕೆ ಅಟೆಂಡೆನ್ಸ್ ಕೇಳಬಾರ್ದು? ಅವರ ರೈಟ್ಸ್ ಇಲ್ವಾ ಮುಖ್ಯಮಂತ್ರಿಗೆ? ನಿಮಗಿಂತ ಜಾಸ್ತಿ ಅಧಿಕಾರ ಇದೆ ಅವ್ರಿಗೆ, ಎಲ್ಲ ಇದೆ. ಒಂದು ದಿನ ಆದ್ರೂ ಕೇಳಿದಾರ ಮುಖ್ಯಮಂತ್ರಿ ಯಾಕಪ್ಪ ಹೋಗಿಲ್ಲ ಉತ್ತರ ಕರ್ನಾಟಕ ಅಂತ? ಚರ್ಚೆ ಮಾಡಿ ಉತ್ತರ ಕರ್ನಾಟಕ ನಮ್ದೇ. ಅವ್ರೇನು ಭಯನೇ, ನಾನು ನೋಡಿದೆ ಪತ್ರಿಕೆಯಲ್ಲಿ, ನಮಗೇನು ಭಯ ಇಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಕ್ಕೆ. ನಮ್ಗೇನು ಫಿಯರ್ ಇಲ್ಲ. ಫಿಯರ್ ಇಲ್ಲೇ ಇದೆ, ನಿಮ್ಮ ಹಿಂದೆನೇ ಇದ್ದಾರೆ. ಕೇಳ್ಬಿಡಿ ಒಂದ್ಸರಿ. ನಾನು ಹೇಳಿದ್ದೀನಲ್ಲ 3-4 ಹೆಸರು, ಇನ್ನು 10 ಹೆಸರು ಕೊಡ್ತೀನಿ. ಒಬ್ರು ಒಂದು ಹೋಗಿದ್ದಾರೆ, ಒಬ್ರು 2 ಸರಿ. ನಾನು ಹೇಳ್ತಾ ಇರೋದು ಉತ್ತರ ಕರ್ನಾಟಕ 12 ಜಿಲ್ಲೆ. ಒಬ್ರು 2 ಸರಿ ಹೋಗಿದ್ದಾರೆ, ಒಬ್ರು 1 ಸರಿ ಹೋಗಿದ್ದಾರೆ. ಸರಿನಾ ಅಧ್ಯಕ್ಷರೇ? ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಕೈಗಾರಿಕೆ ಬರಬೇಕು, ಆಸ್ಪತ್ರೆ ಬರಬೇಕು, ನೀರು ಬರಬೇಕು ಎಲ್ಲ ಹೇಳ್ತಾ ಇದ್ದೀರಾ. ಎಲ್ಲಿ ಬಂದಿದೆ? ಬಂದಿಲ್ಲ ಅಧ್ಯಕ್ಷರೇ. ಮುಖ್ಯಮಂತ್ರಿಗಳು ಒಂದು ದಿನ ಅವ್ರಿಗೆ ತಗೊಂಡು ಕ್ಲಾಸ್ ತಗೊಂಡಿದ್ರೆ ಓಡೋರು ಅವರೆಲ್ಲರೂ ಕೂಡ. ಒಂದು ದಿನ ಕೇಳಿಲ್ಲ ಮುಖ್ಯಮಂತ್ರಿಗಳು. ಏನೋ ಒಳ್ಳೆ ಉದ್ದೇಶದಿಂದ ಕೇಳಿದಾರ ಏನೋ ಗೊತ್ತಿಲ್ಲ. ನಾನು ರಿವ್ಯೂ ಮಾಡಿ ಅವ್ರನ್ನ ತೆಗೆದಾಕ್ಬೇಕು ಅಂತ ಕೇಳಿದಾರೋ ಗೊತ್ತಿಲ್ಲ. ಆದರೆ ಕೇಳಬೇಕಾಗಿತ್ತು ಮುಖ್ಯಮಂತ್ರಿಗಳು. ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲೋ ಆಚೆಗೆ ಹಾಕ್ಬೇಕಾಯ್ತು 1 ವರ್ಷದಲ್ಲೇ. 2.5 ವರ್ಷ ಕಾಯ್ಬೇಕಾಗಿರಲಿಲ್ಲ ನೀವು. ಈಗ ಕಾಯ್ತಾ ಇದ್ದೀರಾ, ಡೆಲ್ಲಿಗೆ ಹೋಗ್ತಾ ಇದ್ದೀರಾ. ನೀವು 1 ವರ್ಷದಲ್ಲಿ ಚೇಂಜ್ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಮದೇವಪ್ಪನವರೇ ನಗಿಬೇಡಿ. 1 ವರ್ಷಕ್ಕೆ ಮುಖ್ಯಮಂತ್ರಿ ರಿವ್ಯೂ ಮಾಡಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಕರೆಕ್ಟ್ ಆಗಿರ್ತಾ ಇತ್ತು. ಯಾರು ಎಫಿಷಿಯನ್ಸಿ ಅವರು ಇರೋರು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾ ಇತ್ತು. ಮಾಡಲಿಲ್ಲ. ಈಗ ಒಂದೇ ಸರಿ ಎಲ್ಲ ಶುಗರ್ ಬಂತು, BP ಬಂತು, ಬ್ರೈನ್ ಎಲ್ಲ ಬಿಡ್ತು. ಈಗ ಹೋಗಿ ಅಡ್ಮಿಟ್ ಆಗ್ತಾ ಇದ್ದೀರಾ. ಪಾಪ ಡಾಕ್ಟ್ರ್ ಏನು ಮಾಡ್ತಾನೆ? ಅದಕ್ಕೆ 108 ಕಾಯಿಲೆಗಳು ಒಂದೇ ಸರಿ ಸೇರ್ಕೊಂಡು ನೀವು ಹೋದ್ರೆ ಹೈಕಮಾಂಡ್ ಅನುಮತಿ ಕೊಡ್ತಾ ಇಲ್ಲ ನಿಮಗೆ. 1 ವರ್ಷಕ್ಕೆ ರಿವ್ಯೂ ಮಾಡಿದ್ರೆ ಇವ್ರ ಕತೆ ಎಲ್ಲ ಈಚೆ ಬಂದಿರೋದು. ಮಾಡಿಲ್ಲ, ನೀವು ತಪ್ಪು ಮಾಡಿಬಿಟ್ರಿ. ಈ ಮಂತ್ರಿಗಳಿಗೆ ಯಾವಾಗ ಶಿಕ್ಷೆ ಕೊಡ್ತೀರಾ? ಈಗಲಾದ್ರೂ ಮಾಡಿ ಶಿಕ್ಷೆ. ಯಾರ್ಯಾರು ಹೋಗಿಲ್ಲ ತಗೊಂಡು ವರದಿ ತಗೊಂಡು ಆಚೆ ಹಾಕಿ ಅವ್ರನ್ನೆಲ್ಲ. ಹೊಸಬರು ಯಾರು ಇದಾರೋ ಕೊಡಿ, ಕೆಲಸ ಮಾಡೋರು ಕೊಡಿ, ಎಫಿಷಿಯನ್ಸ್ ಅಂತ ಇರೋರು ಕೊಡಿ. ವಿರೋಧ ಪಾರ್ಟಿ ಇರ್ಬೋದು, ನೀವು ಕೊಡಿ. ನಾನು ಉತ್ತರ ಕರ್ನಾಟಕ ವಿಚಾರ ಬಂದಾಗ ಅವ್ರ ಪರವಾಗಿ ಹೇಳಿದ್ದೀನಿ ಅಷ್ಟೇ. ಇವ್ರು ಯಾರನ್ನ ಮಾಡ್ಕೊಂಡ್ಲಿ. ಅಧ್ಯಕ್ಷರೇ, ಇದಕ್ಕೆ ಸ್ವಲ್ಪ ಮುಖ್ಯಮಂತ್ರಿಗಳು ಕಿವಿ ಕೊಡಲೇಬೇಕು ಇದಕ್ಕೆ. ಯಾಕಂದ್ರೆ ಅವ್ರ ಇಲಾಖೆ ಅವ್ರಿಗೆ ಸಂಬಂಧಪಟ್ಟಿದ್ದು. ಕೆಲವರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಮಂತ್ರಿಗಳು. ನೋಡಿ, ನಾನು ದಾಖಲೆ ತಗೊಂಡಿದ್ದೀನಿ. ಇಲಾಖಾವಾರು ಕಾರ್ಯಕ್ರಮವಾರು ಇಲಾಖಾ ಪಕ್ಷಿ ನೋಟ 2025-26 ಸೆಪ್ಟೆಂಬರ್ ಅಂತ್ಯಕ್ಕೆ. ಇದು ಇಲಾಖೆಗಳು, ನಿಮ್ಮ ಇಲಾಖೆಗಳು ಮುಖ್ಯಮಂತ್ರಿದು. ಒಂದು RDPR ಹೋಗೋಣ ಫಸ್ಟು. ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಲಾಟ್ಮೆಂಟು 26,578.26 ಕೋಟಿ. ಅಧ್ಯಕ್ಷರೇ, 26,578 ಕೋಟಿ. 26 ಬಿಡಿ ಅಲ್ಲಿಗೆ. ಹಿಂದೆ 748 ಬಾಕಿ ಇತ್ತು. ಅದನ್ನು ಸೇರಿಸ್ಕೊಂಡ್ರೆ ಒಟ್ಟು ಬಿಡುಗಡೆ ಆಗಿದ್ದು 7,049 ಕೋಟಿ. 26,000ಕ್ಕೆ ಬಿಡುಗಡೆ ಆಗಿರೋದು 7,000 ಕೋಟಿ ಮಾತ್ರ. ಅವರು ಪರ್ಫಾರ್ಮೆನ್ಸ್ ಖರ್ಚು 19%, 19.63%. ಸಂಬಳ ಆಗಿರ್ಬೇಕಷ್ಟೇ ಮೋಸ್ಟ್ಲಿ ಮುಖ್ಯಮಂತ್ರಿಗಳೇ. ಇದು ನಾನು ಅಲ್ಲಿಂದ ನಿಮ್ಮಿಂದಾನೇ ತಗೊಂಡಿರೋದು, ನಿಮ್ಮ ಆಫೀಸಿಂದ ಅಲ್ಲ, ಇಲಾಖೆಯಿಂದ ತಗೊಂಡಿದ್ದೆ. ನೀವೇ ಹೇಳಿ ಅಧ್ಯಕ್ಷರು, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ರಾಜ್ಯ ಎಲ್ಲ ಆತೈತೆ ಅಧ್ಯಕ್ಷರೇ. ನೀವು ಪಾಸಿಂಗ್ ಮಾರ್ಕ್ಸೇ ನಮ್ಮ ಮಂತ್ರಿಗಳು 33 ತಂದಿದ್ದಾರೆ. ಇನ್ನು 19 ಕೋಟಿ ಇದಿರಲ್ಲ. ಇರೋದಿನ್ನು 3-4 ತಿಂಗಳು. ಫೈನಾನ್ಸ್ ಅವರು ಕೊನೆ ತಿಂಗಳು ಏನು ಮಾಡೋದೇ ಇಲ್ಲ. ಅವ್ರು ಬಿಡುಗಡೆನೂ ಮಾಡಲ್ಲ, ಹಣನೂ ಕೊಡಲ್ಲ, ಪ್ರಾಜೆಕ್ಟು ಮಾಡಲ್ಲ. ಏನು ಉದ್ಧಾರ ಆಗ್ತೈತೆ? RDPR
ಅರಣ್ಯ ಇಲಾಖೆ ಅರಣ್ಯ ರೋಧನ 2440.81 ಕೋಟಿ ಬಿಡುಗಡೆ 1215 ಬಿಡುಗಡೆ. ಅವ್ರದ್ದು ಖರ್ಚು ಮಾಡಿರೋದು 791 ಕೋಟಿ. ಹೇಳ್ಬೇಕಾ? ನನ್ನ ಸ್ನೇಹಿತರು ಮನೆ ಅಧ್ಯಕ್ಷರೇ, ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಬೆಳಕು ಚೆಲ್ತಾ ಇದ್ರು. ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಅವ್ರ ಗಮನಕ್ಕೆ ತರ್ತೇನೆ. ಕಳೆದ ಬಾರಿ ಡಿಸೆಂಬರ್ನಲ್ಲಿ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಮಳೆ ಹಾನಿಗೆ ಸಂಬಂಧಪಟ್ಟಂತೆ ಎಲ್ಲ ಶಾಸಕರ ಕ್ಷೇತ್ರಗಳಿಗೆ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀನಿ ಅಂತೇಳಿ ಅವ್ರು ಘೋಷಣೆ ಮಾಡಿದ್ರು. ನಾವೆಲ್ಲ 10 ಕೋಟಿ ರೂಪಾಯಿ ಅನುದಾನ ಬಂತು ಅಂತ ನಾವೆಲ್ಲ MLAಗಳು ಖುಷಿಯಲ್ಲಿದ್ವಿ. ಆದೇಶ 17ನೇ ತಾರೀಕು 2025 ಜನವರಿನಲ್ಲಿ ಆದೇಶ ಆಯಿತು, ನಮಗೆ ಕೊಡ್ತೀವಿ ಅಂತ. ನಾವೆಲ್ಲ ಪಟ್ಟಿ ಕೊಟ್ಟಾಯ್ತು. ಇವತ್ತಿನ ತನಕ 1 ರೂಪಾಯಿ ಬಿಡುಗಡೆ ಆಗಲಿಲ್ಲ. 10 ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ, ಆದೇಶ ಆಯಿತು. ಇವತ್ತಿನ ತನಕ ನಾವೆಲ್ಲ ಲೀಸ್ಟ್ ಕೊಟ್ಟು ಗುದ್ಲಿ ಪೂಜೆನ ಮಾಡಿದ್ದು 1 ರೂಪಾಯಿ ಅನುದಾನ ಬಿಡುಗಡೆ ಆಗಲಿಲ್ಲ. ಇವತ್ತು ಬೆಳಗಾವಿ ಅಧಿವೇಶನಕ್ಕೆ ಮತ್ತೆ ನಾವು ಸೇರಿದ್ದೀವಿ. ನಾನು ಮುಖ್ಯಮಂತ್ರಿಗಳಿಗೆ ಕೇಳೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನೀವೇ ಸದನದಲ್ಲಿ ಉತ್ತರದಲ್ಲಿ 10 ಕೋಟಿ ರೂಪಾಯಿಯನ್ನ ಶಾಸಕರಿಗೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ ಆದೇಶ ಬಂದ ನಂತರ 1 ರೂಪಾಯಿ ಅನುದಾನ ಬಿಡುಗಡೆ ಆಗಲಿಲ್ಲ ಅಂತಂದ್ರೆ ಹೆಂಗ್ ನಡೀತಾ ಇದೆ ಸರ್ಕಾರ, ಹೆಂಗ್ ನಡೀತಾ ಇದೆ ಇಲಾಖೆ? ಶಾಸಕರುಗಳಿಗೆ ಕೊಟ್ಟಿದ್ದು ಮೊದಲನೇ ಅನುದಾನ 10 ಕೋಟಿ ರೂಪಾಯಿ, ಅದನ್ನ ಈಗ 25 ಕೋಟಿ ರೂಪಾಯಿ ಮತ್ತೆ ಕೊಡ್ತೀವಿ ಅಂತ ಹೇಳಿದಿರಿ. 25 ಕೋಟಿ ರೂಪಾಯಿ ಕ್ರಿಯೋಜನೆ ಮಾಡಲಿಲ್ಲ. ಯಾಕೆಂದ್ರೆ 10 ಕೋಟಿ ರೂಪಾಯಿ ಏನ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ ನಮಗೀಗ. ಹೋದ ವರ್ಷ ಅನೌನ್ಸ್ ಮಾಡಿದ್ದೇನೆ, ಇನ್ನೂ ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಶಾಸಕರುಗಳ ಪರಿಸ್ಥಿತಿ? ಆದೇಶ ಇಲ್ಲಿದೆ ನನ್ನ ಹತ್ರ. ಓಕೆ, ಅದನ್ನ ನಮ್ಮ ವಿಶ್ವನಾಥ್ ಅವರು ಹೇಳಿದ್ರು. ಇದ್ದಾರೆ ವಿಶ್ವನಾಥ್ ಅವರು, ಬೇರೆ ಎಲ್ಲ ಶಾಸಕರು ಹೇಳಿದ್ರು. ಎಲ್ಲ ಶಾಸಕರು, ಅದು ರೂಲಿಂಗ್ ಪಾರ್ಟಿನೂ ಸೇರಿಸಿ ಅನ್ಸುತ್ತೆ. ಬಂದಿಲ್ಲ ಆದೇಶ ಆಗಿ ಎಲ್ಲ ಆಗಿದ್ರು ಕೂಡ ಹಣ ಬಿಡುಗಡೆ ಮಾಡಿಲ್ಲ. ನಾನು ಪರ್ಸೆಂಟೇಜ್ ಓದದ್ದಲ್ಲ. ಇನ್ನು ಯುವಕರೇ ನಮ್ಮ ಭವಿಷ್ಯ, ಈ ಯುವಕರೇ ನಮ್ಮ ಭವಿಷ್ಯ ಹೇಳೋದು ಮುಗ್ದೋಯ್ತು. ನಂದು ಕೊನೆ ಎಂಡಿಗೆ ಬಂದ್ಬಿಟ್ಟಿದ್ದೀನಿ. ಹಾಂ, ಆಗೋಯ್ತಲ್ಲ. ಹಾಂ, ಇನ್ನು 15 ನಿಮಿಷ ಇಲ್ಲ, ಮುಗಿಸ್ಬಿಡ್ತೀನಿ. ಮುಖ್ಯಮಂತ್ರಿಗಳು ಸಾವಧಾನದಿಂದ ಕೇಳ್ತಾ ಇದ್ದಾರೆ, ಮುಗಿಸ್ತೀನಿ ನಾನು. ಯುವ ಸಬಲೀಕರಣ ಅದಕ್ಕೆ ಅಲಾಟ್ ಮಾಡಿರೋದು ಭಾಳ ಕಡಿಮೆ. ನಿಮಗೂ ಗೊತ್ತಿದೆ, ಸ್ಪೋರ್ಟ್ಸ್ ಅಂದರೆ ನೆಗ್ಲೆಕ್ಟೆಡ್ ಸೆಕ್ಟರ್. 270 ಕೋಟಿ ಸರ್ಕಾರ ಏನೋ ಮಾಡಲಿ ಅಂತ 270 ಕೋಟಿ ಕೊಟ್ಟಿದ್ದಾರೆ. ಆ ಇಲಾಖೆಯವರು ಬಿಡುಗಡೆ ಮಾಡಿದ್ರು. 270 ಕೋಟಿಯಲ್ಲಿ ಮುಖ್ಯಮಂತ್ರಿಗಳು ಅವರಿಗೆ 145 ಕೋಟಿ ಬಿಡುಗಡೆ ಮಾಡಿದ್ರು. 145 ಕೋಟಿ ಬಿಡುಗಡೆ ಮಾಡಿದ್ರು ಮುಖ್ಯಮಂತ್ರಿಗಳು. ಅವ್ರು ಖರ್ಚು ಎಷ್ಟು ಮಾಡಿದ್ರು? 100ನ್ನ ಸೈಡ್ಗೆ ಇಟ್ಬಿಟ್ರು. 40 ಕೋಟಿ ಮಾತ್ರ ಖರ್ಚು ಮಾಡಿದ್ರು. 40 ಕೋಟಿ ಮಾತ್ರ ಖರ್ಚು ಮಾಡಿದ್ರು. ಯುವ ಸಬಲೀಕರಣ ಪರ್ಸೆಂಟೇಜು 14%. 100ಕ್ಕೆ ನಾನು ಹೇಳ್ತಾ ಇರೋದು. ಆಮೇಲೆ ನೀವು 20ಕ್ಕೆ ಅಂತ ತಿಳ್ಕೊಂಬೇಡಿ. 100ಗೆ 14 ಮಾರ್ಕ್ಸ್ ಬಂದೈತೆ. ಏನಪ್ಪ, ಏನು ಹೇಳ್ತೀರ? ಇಟ್ಕೊಬೇಕಾ? ಹೇಳಿ, ಮುಖ್ಯಮಂತ್ರಿಗಳು ಹೇಳಬೇಕು. ನೀವು ದುಡ್ಡು ಕೊಟ್ಟರು ಖರ್ಚು ಮಾಡಿಲ್ಲ. ದುಡ್ಡು ಕೊಡೋದೇ ಕಡಿಮೆ, ಅದರಲ್ಲಿ ಡಿಸ್ಕೌಂಟ್ ಹೊಡೆದಿದ್ದೀರಾ ನೀವು. ಅದರಲ್ಲಿ ಇವ್ರು ಡಿಸ್ಕೌಂಟು 80% ಡಿಸ್ಕೌಂಟ್, 80 ಇನ್ನೂ ಜಾಸ್ತಿ, 86% ಡಿಸ್ಕೌಂಟ್ ಮಾಡೋರು. ಇನ್ನು ಸಬಲೀಕರಣ, ಯುವಕರು ಸಬಲೀಕರಣ, ಕ್ರೀಡೆ, ನಮಗೆ ಗೋಲ್ಡ್ ಮೆಡಲ್ ಬೇಕು, ಒಲಿಂಪಿಕ್ಕಲ್ಲಿ ಬೇಕು, ಏಷ್ಯನ್ ಗೇಮ್ಸಲ್ಲಿ ಬೇಕು. ಯಾವ ಗೇಮಲ್ಲಿ ಬರ್ತದೆ ಸರ್ ಇದು? ಇನ್ನು ಯೋಜನೆ, ಅದಕ್ಕೆ 3857 ಕೋಟಿ ಕೊಟ್ಟಿದ್ದೀರ. ಅದಕ್ಕೆ ಅನುದಾನ ಲಭ್ಯ ಇರೋದು, ಒಟ್ಟು ವೆಚ್ಚ ಮಾಡಿರೋದು ಅವರು 1081 ಕೋಟಿ. ಹತ್ತತ್ರ 3000 ಕೋಟಿ ಬಿಡುಗಡೆ ಕೊಟ್ಟಿರೋದು. ಅದಕ್ಕೆ ಇವ್ರು ಖರ್ಚು ಮಾಡಿರೋದು 1081. ಅವ್ರಿಗೆ 19%. ಇವರು ಈ ಥರ ನಗರಾಭಿವೃದ್ಧಿ 26,678 ಕೋಟಿ. ಒಟ್ಟು ವೆಚ್ಚ 5,363 ಕೋಟಿ. 26,000 ಕೋಟಿಯಲ್ಲಿ 5,000 ಖರ್ಚು ಮಾಡೋರು. ಅನುದಾನ ಅವ್ರಿಗೆ ಅಲಾಟ್ ಆಗಿರೋದು 19%. ಇದು ಅವರ, ನೀನು ಕ್ವಾರ್ಟ್ರ್ ಬೇರೆ, ಇದು ನಾನು ಹೇಳಿದ್ದು ಹಾಫ್ ಬಾಟ್ಲು.
ವಾಟರ್ ಬಾಟ್ಲ್ ಬೇರೆ ಐತೆ, ಅದು ಹೇಳ್ಬಿಟ್ರೆ ಇನ್ನೂ ಕಡಿಮೆ. ಎಲ್ಲ 2.5%, 5%, 10% ಎಲ್ಲ ಇದೆ. ಅವ್ರು ಕ್ವಾರ್ಟ್ರಲ್ಲಿ ಅಚೀವ್ ಮಾಡಿರೋದು. ಏನೋ ಇದೆ, ಏನೋ ಟೆಂಡರ್ ಕರಿಬೇಕು, ಏನೋ ಮಾಡ್ತಾರೆ, ಬಿಟ್ಬಿಡಿ ಅದನ್ನು ಬೇಕಾದ್ರೆ. ಕ್ವಾರ್ಟರ್ ನಾನು ಹೇಳಿಲ್ಲ, ಅದನ್ನು ನಾನು ದಾಖಲೆ ತರಿಸ್ಕೊಂಡಿದ್ದೆ. ಕ್ವಾರ್ಟ್ರಲ್ಲೂ ಫೇಲು, ಹಾಫಲ್ಲೂ ಫೇಲು. ಇನ್ನು ಮುಗಿದೋದ್ಮೇಲೆ, ಈ ವರ್ಷ ಮುಗಿದೋದ್ಮೇಲೆ ಏನು ಮಾಡ್ತೀರಾ ಇಲಾಖೆ ಹಣನ? ಅದರಿಂದ ಇವತ್ತು ಎಲ್ಲ ಇಲಾಖೆಯಲ್ಲೂ ಕೂಡ ಈ ಥರ ಫೇಲ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಇವತ್ತು ಈ ಬೆಳಗಾವಿ ಅಧಿವೇಶನದಲ್ಲಿ ನಾನು ಇಷ್ಟೊಂದು ಹೇಳಿದ್ದೀನಿ ನಾನು ತಮಗೆ. ಇನ್ನು ಲಾಸ್ಟಿಗೆ ಬರ್ತಾ ಇದ್ದೀನಿ. ಇದು ಈ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳು. ಈಗ ಇಷ್ಟೊತ್ತು ನಾನು ಏನು ಹೇಳಿದೆ, ಏನೇನು ಹೇಳಿದ್ರಿ, ಏನೇನು ತಪ್ಪು ಮಾಡಿದ್ರಿ, ಏನೇನು ಮೋಸ ಮಾಡಿದ್ದೀರಿ ಅಂತ ಹೇಳಿದ್ದೀನಿ. ಈ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳು, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಳ ಹಿಂದುಳಿದು ಇರೋದು ತಮಗೂ ಗೊತ್ತಿದೆ. ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ 2024-25ರಲ್ಲಿ 53 ಪದವಿ ಕಾಲೇಜುಗಳಲ್ಲಿ, ಇದೊಂದು ಇಂಪಾರ್ಟೆಂಟು ನೋಡಿ, ತಾವು ಕೇಳಿಸ್ಕೊಳ್ಳೇಬೇಕು, ಶೂನ್ಯ ಫಲಿತಾಂಶ. 24-25ರಲ್ಲಿ ಕಲ್ಯಾಣ ಕರ್ನಾಟಕದ 53 ಕಾಲೇಜುಗಳಲ್ಲಿ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಶೂನ್ಯ ಫಲಿತಾಂಶ. ಮೂಲ ಕರ್ನಾಟಕ ಸರ್ಕಾರದ ಯೋಜನಾ ಇಲಾಖೆಯಿಂದ ತಗೊಂಡಿರೋ ವರದಿ. ಶೂನ್ಯ 53 ಕಾಲೇಜು. ಕಲಬುರಗಿ ಜಿಲ್ಲೆ 22 ಕಾಲೇಜು ಶೂನ್ಯ ಫಲಿತಾಂಶ. ಬೀದರ್ 16, ಯಾದಗಿರಿ 6, ಬಳ್ಳಾರಿ 5, ಕೊಪ್ಪಳ 2, ರಾಯಚೂರು 2 ಶೂನ್ಯ ಫಲಿತಾಂಶ. ಗಮನಿಸಬೇಕು, ಭಾಳ ಇಂಪಾರ್ಟೆಂಟು. 5 ಮೊರಾರ್ಜಿ ದೇಸಾಯಿ ಶಾಲೆ, ಅಲ್ಲೇ ಮಕ್ಕಳು ಅಲ್ಲೇ ಇರ್ತಾರೆ, 24 ಗಂಟೆ ಅಲ್ಲೇ ಇರ್ತಾರೆ, ಅಲ್ಲೇ ಪಾಠ ಮಾಡ್ತಾರೆ. ಅಲ್ಲೇ ನಾನು ಕೂಡ ಗ್ರಾಮ ವಾಸ್ತವ್ಯ ಮಾಡಿದಾಗ ಅಲ್ಲೇ ಇದ್ದೆ, ಎಲ್ಲ ನನ್ನ ಗ್ರಾಮ ವಾಸ್ತವ್ಯ ಅಲ್ಲೇ ಇರ್ತಾ ಇದ್ದೆ. ಅಲ್ಲಿ ಅಲ್ಪಸಂಖ್ಯಾತರ ಕಾಲೇಜ್, ಅದು ಮೈನಾರಿಟಿ ಕಾಲೇಜ್, ಶೂನ್ಯ ಫಲಿತಾಂಶ. 5 ಮೊರಾರ್ಜಿ ಶಾಲೆಯ ಅಲ್ಪಸಂಖ್ಯಾತರಿಗೆ ಶೂನ್ಯ ಫಲಿತಾಂಶ. 2020-25 SLC ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕ ಕೊನೆಯ ಸ್ಥಾನ. ಕಲಬುರಗಿ ಜಿಲ್ಲೆಯ ಫಲಿತಾಂಶ 42.43%. ಮಂಗಳೂರದು ಜಾಸ್ತಿ, 60 ಮೇಲೆ ಓಟಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಹೇಳಿದ್ರು ಮುಖ್ಯಮಂತ್ರಿಗಳು, 21,000 ಶಿಕ್ಷಕರ ಹುದ್ದೆಯನ್ನು ನಾನು ಭರ್ತಿ ಮಾಡ್ತೀನಿ ಅಂತ ಹೇಳಿದರು. ಆದರೆ ಇದುವರೆಗೂ ಭರ್ತಿ ಮಾಡಲೇ ಇಲ್ಲ. ರಾಜ್ಯದಲ್ಲಿ ಅತಿ ಅಪೌಷ್ಟಿಕತೆ ಒಳಗಾದ ಜಿಲ್ಲೆಗಳ ಪಾಲಿಗೆ ಕರ್ನಾಟಕ ಮುಂದೆ ಇದೆ. 56,244 ಮಕ್ಕಳು ಅಪೌಷ್ಟಿಕತೆ ಇದೆ. 50,224 ಮಕ್ಕಳು ಅಪೌಷ್ಟಿಕತೆ ಕಲ್ಯಾಣ ಕರ್ನಾಟಕದಲ್ಲಿ. ಊಟ ಪೌಷ್ಟಿಕ ಆಹಾರ ಇಲ್ಲದೆ 21ನೇ ಶತಮಾನ ನಮ್ಮದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅಪೌಷ್ಟಿಕತೆ ವರದಿ ಕರ್ನಾಟಕ ಸರ್ಕಾರದ ಸಾಂಖ್ಯಿಕ ಇಲಾಖೆ ವರದಿ ಕೊಟ್ಟಿರೋದು. ನಾನು ಇದನ್ನು ಹೇಳ್ತಾ ಇದ್ದೀನಿ. ರಾಜ್ಯದ ಆದಾಯ, ತಲಾ ಆದಾಯ, ಬೆಂಗಳೂರಲ್ಲಿ ತಲಾ ಆದಾಯ 7,25,000 ಇದೆ. ತಲಾ ಆದಾಯ 7 ಲಕ್ಷ. ನೀವು ಕಲಬುರಗಿಗೆ ಹೋದರೆ 1,43,000 ತಲಾ ಆದಾಯ. ಅತಿ ಹೆಚ್ಚು ಕಾರ್ಮಿಕರು ಇರುವಂಥ ಇದನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅದೇ ಮುಖ್ಯಮಂತ್ರಿಗಳೇ, ಎಲ್ಲೋ ಒಂದು ಕಡೆ ತಪ್ಪಾಗಿರ್ಬೇಕಿದು. ನಾನು ಕಳೆದ ನಂಜುಂಡಪ್ಪ ವರದಿ ಬಂದು 17-18 ವರ್ಷ ಆಗಿರ್ಬೇಕು. ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನೀವು ಹೇಳಿದ್ದೀರ, ಎಲ್ಲರೂ ಹೇಳಿದ್ದಾರೆ. ಈ ಎಲ್ಲೋಯ್ತು ಹಣ? ಯಾವ ಕಾಂಟ್ರಾಕ್ಟರ್ ತಿಂದಿದ್ದಾನೆ ಹಣನ, ಇಷ್ಟೊಂದು ಹಣನ? ಎಲ್ಲಿ ಮೋಸ? ಯಾವ ಅಧಿಕಾರಿ ಪ್ರಾಜೆಕ್ಟನ್ನು ಸರಿ ಮಾಡದೆ, ನೀರಾವರಿ ಯೋಜನೆ ಇರ್ಬೋದು, ಬೇರೆ ಇರ್ಬೋದು, ನುಂಗಿದ್ದಾರೆ? ಎಂದಾದ್ರೂ ನಾವು ಯೋಚನೆ ಮಾಡಿದ್ದೀರಾ? ಉತ್ತರ ಕರ್ನಾಟಕ ಚರ್ಚೆ ಬಂದಾಗ ಹಣ ಬಿಡುಗಡೆ ಮಾಡಬೇಕು, ಹಣ ಆಯಿತು, ಹಣ ಬಿಡುಗಡೆ ಮಾಡೋಣ.
ಅಲ್ಲಿರೋ ಬಡವ್ರನ್ನ ನಾವು ನೋಡಬೇಕು. ಉತ್ತರ ಕರ್ನಾಟಕದಲ್ಲಿರೋ ಬಡವರ ಜನರ ಇಷ್ಟೆಲ್ಲ ಹಣ ಬಿಡುಗಡೆ ಸರ್ಕಾರ ಮಾಡ್ತಾ ಇದೆಯಲ್ಲ, ಎಲ್ಲಿ ಹೋಗ್ತದೆ? ಯಾವ ಕಾಂಟ್ರಾಕ್ಟರ್ ಜಾಬ್ಗೆ ಹೋಗ್ತಾ ಇದೆ? ಯಾರೇ ಆಗಿರ್ಬೋದು, ನಾನು ಇದೇ ಸರ್ಕಾರ ಅಂತಳ ಏನಾನ ಮಾಡಬೇಕಲ್ಲ. ಇವಾಗ ಚರ್ಚೆ ಮಾಡಿದಿರಿ, ಮೊದಲನೇ ದಿನನೇ ಅಧಿವೇಶನದಲ್ಲಿ ನಾವು ಫಸ್ಟ್ ಟೈಮ್ ಇತಿಹಾಸದಲ್ಲಿ ಕೊನೆಗೆ ಓದ್ತಾ ಇದ್ದಿದ್ದನ್ನ ತಮಗೊಪ್ಪಿಸಿ ನಾವು ಮೊದಲನೇ ದಿನನೇ ತಗೊಂಡಿದ್ದೀರಿ. ಇವರು ಹೇಳಿದ್ರು, ನಾವು 10 ದಿನದಿಂದ ಹೇಳ್ತಾ ಇದ್ರಿ, ಇವತ್ತು ನೆನ್ನೆ ಹೇಳಿದ್ರು ಅಷ್ಟೇ ಇವರು. ಆಯಿತು, ಪರವಾಗಿಲ್ಲ, ಕೈ ಜೋಡಿಸ್ತಾರಲ್ಲ, ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ, ಅದಕ್ಕೆ ಧನ್ಯವಾದ. ಆದರೆ ನಾನು ಹೇಳುವಂಥದ್ದು, ಇದನ್ನ ಏನು ಮಾಡ್ತೀರಾ? ಇದಕ್ಕೊಂದು ಏನಾದರೂ ಒಂದು ಈ 20 ವರ್ಷದ ಆಡಿಟ್ ಏನಾನ ಮಾಡ್ತೀರಾ? ಎಷ್ಟು ಹಣ ಬಿಡುಗಡೆ ಆಗಿದೆ, ಎಷ್ಟು ಖರ್ಚಾಗಿದೆ, ಯಾರ್ಯಾರ ಜೋಬಿಗೆ ಎಷ್ಟೆಷ್ಟು ದುಡ್ಡು ಹೋಗಿದೆ, ಬಡವನಿಗೆ ಎಷ್ಟು ಸಿಕ್ಕಿದೆ, ಕೊನೆಗೆ ಅಲ್ಟಿಮೇಟ್ ಬಡವನಿಗೆ ಎಷ್ಟು ಸಿಕ್ಕಿದೆ? ಇದು ನನ್ನ ಡಿಮ್ಯಾಂಡ್, ಮೈ ಡಿಮ್ಯಾಂಡ್. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಇದು ತನಿಖೆ ಆಗಲೇಬೇಕು. ಮುಂದೆ ಈ ಪ್ರಾಜೆಕ್ಟ್ಗಳನ್ನು ಕೊಡಬೇಕಾದ್ರೆ ಸಮಗ್ರವಾಗಿ ಯೋಚನೆ ಮಾಡಿ ಕೊಟ್ಟು ಫಾಲೋ ಅಪ್ ಮಾಡಬೇಕು. ಎಲ್ಲ ಸರ್ಕಾರನೂ ಫಾಲೋ ಮಾಡಬೇಕು. ಮಾಡಬೇಕು ಅನ್ನೋದು ಅಧ್ಯಕ್ಷರೇ, ಈ ಡಿಮ್ಯಾಂಡನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ಓಕೆ, ಇದರಿಂದ ಕಲ್ಯಾಣ ಕರ್ನಾಟಕಕ್ಕೆ ಆಗ್ತೈತೆ ಅಧ್ಯಕ್ಷರೇ. ಭಾಳ ಇಂಪಾರ್ಟೆಂಟು. ಈ ಕೆಲಸ ಮಾಡೋಕ್ಕೆ ಒಂದು ದೃಢತೆ ಬೇಕು. ಈ ಕೆಲಸ ಮಾಡಬೇಕಾದ್ರೆ ದೃಢತೆ ಬೇಕು, ನಾಯಕತ್ವ ಬೇಕು, ಇಚ್ಛಾಶಕ್ತಿ. ಕರೆಕ್ಟ್, ಇಚ್ಛಾಶಕ್ತಿ ಬೇಕು, ಕರೆಕ್ಟ್ ವರ್ಡ್. ಇಚ್ಛಾಶಕ್ತಿ ಬೇಕು, ನಾಯಕತ್ವ ಬೇಕು. ಆ ನಾಯಕತ್ವ ಇದ್ರೆ ಮಾತ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತೈತೆ. ಒಬ್ಬ ರಾಜ ಯುದ್ಧ ಮಾಡಕ್ ಹೋದ್ರೆ ಒಂದ್ ಹೆಜ್ಜೆ ನಾನು ಇದು ಗಾದೆ ಹೇಳ್ತಾರೆ, ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸೈನಿಕ 10 ಹೆಜ್ಜೆ ಮುಂದೆ ಇಡ್ತಾನೆ. ಒಬ್ಬ ರಾಜ ಏನಾದ್ರು ಒಂದ್ ಹೆಜ್ಜೆ ಹಿಂದೆ ಇಟ್ರೆ 1000 ಹೆಜ್ಜೆ ಹಿಂದೆ ಓಡಾಡ್ತಾನಂತೆ ಸೈನಿಕ. ಅಂದ್ರೆ ಯುದ್ಧದಲ್ಲಿ. ಇವತ್ತೇನಾಗಿದೆ? ಬೆಳಗಾವಿ ಅಧಿವೇಶನ ನಡೆಸ್ತಾ ಇದ್ದೀರಿ, ನಾಯಕತ್ವ. ನಾನು ಹೇಳ್ತಾ ಇದ್ದೀನಿ, ಉತ್ತರ ಕರ್ನಾಟಕ ಏನೋ ಬೇಕು, ನಾಯಕತ್ವ ಇದ್ರೆ ಮಾತ್ರ ಇಲ್ಲಿ ಪರಿಹಾರ ಕಂಡುಕೊಳಕ್ಕಾಗೋದು. ಇಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಮುಖ್ಯಮಂತ್ರಿಗಳು ಇಲ್ಲೇ ಕೂತಿದ್ದಾರೆ, ನನ್ನ ಕಣ್ಣೆದುರಿಗೆ ಕೂತಿದ್ದಾರೆ. ನೆನ್ನೆನೂ ನನಗೆ ಸಿಕ್ಕಿ ನಿಮ್ಮ ಚೇಂಬರಲ್ಲಿ ಬಂದಿದ್ನಲ್ಲ, ಯಾಕಪ್ಪ ಸಣ್ಣಗಾಗಿದೆಯಾ, ನಾಟಿ ಕೋಳಿ ತಿನ್ನು ಅಂದ್ರು ನನಗೆ ನಿಮ್ಮ ಚೇಂಬರ್ ಬಂದಾಗ. ನಾನು ಇಲ್ಲ ಸರ್, ನಾನು ಬಿಟ್ಬಿಟ್ಟಿದ್ದೀನಿ, ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಅದು ಬೇರೆ ಪ್ರಶ್ನೆ. ಮುಖ್ಯಮಂತ್ರಿ ಇಲ್ಲಿದ್ದಾರೆ ಮುಖ್ಯಮಂತ್ರಿ. ಒಬ್ಬ ಕಾಂಗ್ರೆಸ್ MLC ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ಆಯ್ತು, ಇರ್ಲಿ, ಯಾಕೆ? ನಾನು ನಾಯಕತ್ವದ ಪ್ರಶ್ನೆ ಕೇಳ್ತಾ ಇರೋದು. ಇರಬೇಕಲ್ಲ, ನಾಯಕತ್ವ ಇರಬೇಕಲ್ಲ. ಇವತ್ತು ನಾವ್ಯಾರು ಪ್ರಶ್ನೆ ಮಾಡಿಲ್ಲ, ಇವ್ರ ನಾಯಕತ್ವ ನಾವು ಪ್ರಶ್ನೆ ಮಾಡಿದಾರ? ನಾವ್ಯಾವ ಪ್ರಶ್ನೆನೇ ಮಾಡಿಲ್ಲ. ನಾವು ನಾಯಕತ್ವ ಹೇಳಿದ್ದಾರೆ ಅಂತ ಏನು ಹೇಳಪ್ಪ, ಅದನ್ನ ಹೇಳಿದ್ದಾರೆ. ನಾನು ನಿದ್ದೆ ಮಾಡಿದ್ದೆ, ಕಣ್ಣು ಮುಚ್ಕೊಂಡು ಟ್ವೀಟ್ ಮಾಡ್ಬಿಟ್ಟೆ ಅಂತ ಒಂದರಲ್ಲಿ ಬಂದೈತೆ. ನಾನು ಟ್ವೀಟ್ ಅವನು ಯಾವನೋ ಮಾಡ್ಬಿಟ್ಟ ಅಂತ ಇನ್ನೊಂದರಾಗ ಬಂದೈತೆ. ಇನ್ನೊಂದು ಕೈ ತಪ್ಪು, ಪ್ರಿಂಟ್ ತಪ್ಪು ಅಂತ ಇನ್ನೊಂದರ ಬಂದೈತೆ. ಯಾವ್ದು ಸರಿ ಅಂತ ನನಗೆ ಗೊತ್ತಿಲ್ಲ ಸರ್, ನೀವು ಅವ್ರ ಕರೆದು ಕೇಳ್ಬೇಕು, ನಿಮ್ಮ ಅಧಿಕಾರ. ಯಾಕೆ ನಾನು ಹೇಳೋದು, ಅವಶ್ಯಕತೆ ಇದೆಯಾ ಸರ್ ಇದು? ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ? ಪದೇ ಪದೇ ಮುಖ್ಯಮಂತ್ರಿಗಳು, ಇನ್ನೊಬ್ರು ಇಲ್ಲೇ ಇದ್ದಾರೆ, ಕಿಂಗ್ ಈಸ್ ಅಲೈವ್. ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆ, ಅದೇ ಉತ್ತರ ಕರ್ನಾಟಕ, ಅದೇ ನಾಯಕತ್ವ ಸರ್. ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ ಆಗೋತತೆ. ಇವ್ರು ಸರಿಯಾಗಿ ನಾಯಕತ್ವ ಇಲ್ಲ ಅಂದ್ರೆ ಈ ಕಿಂಗ್ ಈಸ್ ಅಲೈವ್ ಯಾಕೆ? ಬೈರ್ತಿ ಸುರೇಶ್ ಅವ್ರನ್ನ ನಾನು ಮೆಚ್ಚುತ್ತೀನಿ. ಏನ್ ತಪ್ಪು? ನಾನು ಅದನ್ನ ಹೇಳಿದ್ಮೇಲೆ ಮಾತಾಡು. ಕೂತ್ಕೋ, ಒಂದೇ ನಿಮಿಷ ಮಾತಾಡ್ತಾರೆ ಅವರು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ಬುದ್ಧಿ ಮಾಡ್ಬಾರ್ದು ಅಧ್ಯಕ್ಷ. ಆಯ್ತು, ನೀವ್ಯಾಕೆ ಹಿಂದೆ ಮಾತಾಡ? ನಾನು ಅಶೋಕ್ ನಾನು ಹೇಳ್ತೀನಪ್ಪ, ಎದ್ ನಿಂತ್ಕೊಂತ ಒಂದೇ ನಿಮಿಷ ನಾನು ಹೇಳೋದು. ಈಗ ನಾನು ನೋಡಿದ್ದೆ, ನಾವು
ದೇಶದ ಬಗ್ಗೆ ನಮ್ಮ ದೇಶ ಇದು, ನಮ್ಮ ಮಾತೃಭೂಮಿ, ನಮ್ಮ ಭಾಷೆ ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ರು. ನಾನು ಇವ್ರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ತೀನಿ. ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರಿದವರು ಇವರು. ಅವ್ರಿಗೇನಾದ್ರೂ ವರ ಕೊಡ್ಲಿ, ಆಮೇಲೆ ಏನು ವರ ಕೊಡ್ತಾರೋ ಕೊಟ್ಕೊಳ್ಳಿ. ಅವರು ಸ್ವಾಮಿ ನಿಷ್ಠೆ ತೋರ್ಸವ್ರು ಅವರು. ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ, ಮುಂದೇನು ಕೊಡ್ಬೇಕಲ್ಲ. ಇಲ್ಲಿ ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಂಗೆ. ಅಲೈವ್ ಅಂದ್ರೆ ಏನು? ಆಯ್ತು, ಮತ್ತೆ ನೋಡುವ. ಈಗ ಬದುಕಿದ್ದಾರೆ, ಆ ಪದವಿಗೆ ಹೇಳಿರ್ಬೇಕು ಅವರು, ಪದವಿಗೆ ಹೇಳಿರ್ಬೇಕು. ಅಲ್ಲೇ ಏನ್ ಕೇಳಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ಲು ಬಂಡೆ ತರ ಇಲ್ಲೇ ಕೂತಿದ್ದಾರೆ. ಅಲ್ಲೇ ಡೌಟ್ ಬಂದ್ಬಿಟ್ಟೈತೆ ಸರ್, ಇಡೀ ರಾಜ್ಯದಲ್ಲಿ ಡೌಟು. ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ? ಡೌಟ್ ಇರೋವಾಗ. ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಪರೀಕ್ಷೆ ಒಳಗಡೆ ಏನ್ ಬರೀತಾನೆ? ಇಲ್ಲಿ ಡೌಟ್ ಬಂದು ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ. ಯಾರು ಕೆಲಸ ಮಾಡ್ತಾ ಇಲ್ಲ. ಈಗ ಅಧಿಕಾರಿಗಳು ಒಬ್ರು ಕೆಲಸನೇ ಮಾಡ್ತಾ ಇಲ್ಲ. ಒಂದೇ ಒಂದು ಇವತ್ತು ಇಲ್ಲಿ ನಿಮ್ ಪರವಾಗಿ ಹೇಳಿದ್ರಿ, ಸ್ವಾಮಿ ನಿಷ್ಠೆ ಅಂತ ಹೇಳಿದ್ರೆ ಒಂದು ಸ್ವಾಮಿ ನಿಷ್ಠೆ ಇಲ್ಲ. ಸಭಾಧ್ಯಕ್ಷ ಒಂದು ಎಕ್ಸ್ಪ್ಲನೇಷನ್ ಕೊಡ್ಲ ಪ್ಲೀಸ್ ಅಶೋಕಣ್ಣ. ಸಭಾಧ್ಯಕ್ಷ ನಿನ್ನೆ ಪ್ರೆಸ್ನವರೆಲ್ಲ ಕೇಳಿದ್ರು ಸಭಾಧ್ಯಕ್ಷ, ನಾಯಕತ್ವ ಏನಾದರೂ ಚೇಂಜ್ ಇದೆಯಾ, ಅಹಿಂದ ವರ್ಗದ ನಾಯಕರು ಯಾರಾಗಬೇಕು ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರಿಗೆ ಹೇಳೋರೆ ಅಂತ ಹೇಳಿದ್ರು ಸರ್. ಅದು ಕೇಳಿದೆ ಸಭಾಧ್ಯಕ್ಷರೇ, ಕಿಂಗ್ ಈಸ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು. ಆದರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ ಗಟ್ಟಿಮುಟ್ಟಿಯಾಗಿ. ಅಶೋಕಣ್ಣ ಏನು ಹೇಳಿದ್ರೆ ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ. ಗಟ್ಟಿಮುಟ್ಟಾಗಿ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ ಯಾರು ನನ್ನ ಬದಲು ಯಾರು ನಾಯಕ. ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ನಮ್ಗೆ ಅವ್ರು ತೀರ್ಮಾನ ಮಾಡ್ತಾರೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದ್ರ ಥರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಸಭಾಧ್ಯಕ್ಷರೇ ಈ ತರ ಸರ್ಕ್ಯಾಸ್ಟಿಕ್ ಆಗಿ ಆಯ್ತಪ್ಪ ಅಲ್ಲ ವಿಜೇಂದ್ರ ಕೆಲಸ ಮಾಡ್ತಾವ ಸುಮ್ಮನೆ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ, ಆಮೇಲೆ ಹೇಳೋಣ. ನಿಯತ್ತು ಅಂದ್ರೆ ಸುರೇಶ್ ಅಂತ ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು, ನಾನು ಕಾಂಗ್ರೆಸ್ ಪಾರ್ಟಿಗೆ ನಿಯತ್ತು. ನಾನು ಸಿದ್ದರಾಮಯ್ಯ ಸಾಹೇಬರು ಅಲ್ಲ ಸಭಾಧ್ಯಕ್ಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಸಭಾಧ್ಯಕ್ಷರೇ ಸುಮ್ನೆ ಏನೇನೋ ದಾರಿ ತಪ್ಪಿಸ್ತಾವ್ರೆ ಸಭಾಧ್ಯಕ್ಷ. ಅಣ್ಣ ತಮ್ಮಂದ್ರ ತರ ಅವ್ರೆ ಅಂದ್ರೆ ನಗ್ತಾರಲ್ಲ, ಹಂಗಾದ್ರೆ ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗ ನೋಡ್ಕೊಂಡ್ರಿ ನಮ್ಮದ್ ಬಿಡಿ. ನಿಮ್ಮಲ್ಲೇ ಶುರುವಾಗಿದೆ. ಅಧ್ಯಕ್ಷರು ಚೇಂಜ್ ಮಾಡ್ತೀರಿ ಅಂತ ಹೇಳಿ ಇದನ್ ಬಿಟ್ಟು ಎಲ್ಲ ಮಾತಾಡ್ತವ್ರ ಸಭಾಧ್ಯಕ್ಷರ. ತಪ್ಪೇನೈತೆ ಅದರಲ್ಲಿ? ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತವ್ರೆ. ಸಭಾಧ್ಯಕ್ಷರೇ ಯಾವ ರೀತಿ ಇರ್ತದೆ? ಅಧಿಕಾರಿ ಇರ್ಲಾರ್ದ್ರೆ ಇಂತ 100 ಗುಂಪಾಗಿದ್ದೆ. ಒಂದೇ ಕಡೆ ಊಟ ಮಾಡಿದ್ರು ನಿಮ್ಗೆ ನಿಮಗೆ ನಿಮ್ಮೆಲ್ಲ ನೋಡಕ್ ನೀವೇನ್ರ ಮಾಡಕ್ ಸಾಧ್ಯತೆ ಇದೆ? ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಾನು ಉಪಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಮಾಡಿದ್ರೆ ಆರ್ ಅಶೋಕ್ ಅವ್ರು ಮಾಡ್ತಾರಾ? ಅವರು ಬರೀ ಸನ್ಮಾನ್ಯ ಅಧ್ಯಕ್ಷರೇ ನೋಡಿ, ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನೋ ತೀರ್ಮಾನ ಮಾಡೋದು ಕಾಂಗ್ರೆಸ್ ಪಾರ್ಟಿದು. ಯಾರು ಮುಖ್ಯಮಂತ್ರಿ ಅನ್ನೋದು ತೀರ್ಮಾನ ಮಾಡೋದು ಎಲೆಕ್ಷನ್ ಮುಂಚೆನೂ ಅವ್ರು ಹೇಳಿರ್ತಾರೆ, ನಾನು ರಾಜ್ಯಕ್ಕೆ ನಾನು ಈ ಥರ ಅಂತ ಹೇಳಿರ್ತಾರೆ. ಆಮೇಲೆ MLAಗಳು ತೀರ್ಮಾನ ಮಾಡ್ತಾರೆ. ಅದು ಪಾರ್ಟಿದಲ್ಲ, ಅದು ಡೆಮಾಕ್ರಸಿಯಲ್ಲಿ ಅದು ಜನಗಳದು, MLAಗಳದು. ಅದರಿಂದ ಇದು ರಾಜ್ಯಕ್ಕೆ ಅಭಿವೃದ್ಧಿಗೆ
ತೊಡಕಾಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು. ನನಗೇನು ಯಾರಾದರೂ ನನಗೇನು ಇದಿಲ್ಲ. ನಾವು ಇವತ್ತು ಸಿದ್ದರಾಮಯ್ಯನವ್ರು ನೀವು ನೋಡ್ತಾ ಇದ್ದೀರಿ. ಆದರೆ ದಿನನಿತ್ಯ ಪತ್ರಿಕೆಯಲ್ಲಿ ಎಲ್ಲಾದ್ರೂ ಒಂದು ಕಡೆ ಎಂಡ್ ಆಗ್ಬೇಕಲ್ಲ, ಎಂಡ್ ಆಗ್ಬೇಕು. ಏನ್ ಹೇಳ್ತಾ ಇದ್ದಾರೆ ಅಶೋಕಣ್ಣ ಮುಖ್ಯಮಂತ್ರಿಗಳು ಬರುತ್ತಲ್ಲ, ಮುಖ್ಯಮಂತ್ರಿ ಕೊಟ್ರು, ಒಬ್ರು ಮುಖ್ಯಮಂತ್ರಿನೂ 5 ವರ್ಷ ಕಂಪ್ಲೀಟ್ ಮಾಡಿಲ್ಲ. ಇವ್ರು ನಮ್ಗೆ ಪಾಠ ಹೇಳ್ತಾ ಇದ್ದಾರ. ಯಡಿಯೂರಪ್ಪ ಸಾಹೇಬರು ಗೊತ್ತಿಲ್ಲ. ಐದು ಮುಖ್ಯಮಂತ್ರಿಗಳು ಕೊಟ್ಟವರು ನಮ್ಗೆ 2 ಅವಧಿನಲ್ಲಿ, ಇವತ್ತು ನಮಗ್ ಪಾಠ ಹೇಳ್ತವ್ರ. ಒಂದೇ ನಿಮಿಷ. ಅವಾಗ ಅಭಿವೃದ್ಧಿಗೆ ತೊಂದರೆ ಆಗಿಲ್ಲ, ಅವಾಗ ಜನರಿಗೆ ತೊಂದರೆ ಆಗಿಲ್ಲ, ಅವಾಗ ಆಡಳಿತವಾಗಿ ಇದು ತೊಂದರೆ ಆಗಿಲ್ಲ. ನಮ್ಮ ಪಕ್ಷ ಇದು ಎಲ್ಲರಿಗೂ ಹೊರಗಿಟ್ಟಿ ಅಲ್ಲಿ ನೋಡಿ. ಈಗ ಯಾರು ನಮ್ಮ ಏನಾಗಬೇಕು ರಾಜ್ಯಕ್ಕೆ ಹಿನ್ನಡೆ ಚರ್ಚೆ ಮಾಡ್ಲಿ ಅಧ್ಯಕ್ಷರೇ. ಅಧ್ಯಕ್ಷರು ಯಾರಾಗ್ಬೇಕು, ಅಧ್ಯಕ್ಷರು ಯಾರಾಗ್ಬೇಕು, ಅವ್ರು ಯಾರಾಗ್ಬೇಕು, ಯಾಕೆ ಇವರಿಗೆ ಈಗ ಎದ್ದಿದ್ದಾರೆ. ಡಿಸಿಎಂ ಇಂದ ಯಾಕೆ ತೆಗೆದ್ರು ಅಂತ ಇವರಿಗೆ ಗೊತ್ತಿಲ್ಲ. ಅಶೋಕರಿಗೆ ಅವರ ಮಾತಿನ ಅರ್ಥ ನಾವು ಬದಲಾವಣೆ ಮಾಡ್ತಿದ್ವಿ. ಮಾತಿನ ಮಾಡಿದೀವಿ ಅಂತ ಇಲ್ಲ ಅಧ್ಯಕ್ಷರೇ, ಚರ್ಚೆ ನೀವು ಬದಲಾವಣೆ ತನ್ನ ಸೋಷಿಯಲ್ ಮೀಡಿಯಾ ಮುಖ್ಯಮಂತ್ರಿ ಸೋಷಿಯಲ್ ಮೀಡಿಯಾ ಇರ್ಬೋದು, ಮುಖ್ಯಮಂತ್ರಿ ಇನ್ನೊಬ್ರು ಹೆಸರು ಮುಖ್ಯಮಂತ್ರಿ 3 ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಯಾವ ಪಕ್ಷ ಯಾವ ಸರ್ಕಾರದ ಏನು ಪ್ರತಿಕ್ರಿಯೆ ಇಲ್ಲ. ಕಾಂಗ್ರೆಸ್ ಪಕ್ಷ ಬದುಕಿದೆಯಾ ಅಥವಾ ಸರ್ಕಾರ ಬದುಕಿದೆಯಾ? ಬಿಜೆಪಿ ಸದಸ್ಯ ಬಿಜೆಪಿ ಪ್ರಶ್ನೆ ಚರ್ಚೆ ಆಗ್ಲಿ, ನಮ್ದು ಚರ್ಚೆ ಜಾಗಕ್ಕೆ ಹೋಗಿ ಉನ್ನಾರ ಅದಕ್ಕೆ ಲೀಡರ್ ಡಿ ಕೆ ಶಿವಕುಮಾರ್ ಅದಕ್ಕೆ ಕೂತ್ಕೊಳ್ಳಿ ಅಧ್ಯಕ್ಷರೇ. ನಮ್ದು ಅಭಿವೃದ್ಧಿ ಉತ್ತರ ಕರ್ನಾಟಕ ಬಿಟ್ರಿ ಮುಖ್ಯಮಂತ್ರಿಗಳಿಗೆ ನಾವಲ್ಲ ನಿಮ್ಮಲ್ಲಿ ನಿಶ್ಚಯ ಮಾಡಿ ನಿಮ್ಮಲ್ಲಿ ಮಾತಾಡ್ತೀವಿ. ನಾವ್ ಯಾವ ತರ ಮಾತಾಡ್ತೀವಿ? ನಮ್ಮ ಪಾರ್ಟಿ ಅಧ್ಯಕ್ಷ ಅಭಿವೃದ್ಧಿ ಮಾತಾಡ್ರಿ. ಅಧ್ಯಕ್ಷ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ ಸರ್, ಇದಕ್ಕ ಟೈಮ್ ಕಳೆದ್ರಲ್ಲಿ ಅವ್ರು ಬಿಜೆಪಿ 3 ಬಾಕ್ಲಾಗೈತಿ. ಅದನ್ನ ನಮಗ್ ಬುದ್ಧಿ ಹೇಳಕ್ ಬರ್ತಾರೆ. ಚರ್ಚೆಗೆ ಹೇಳಿದ್ದಾರೆ, ಅವ್ರು ಚರ್ಚೆ ಮಾಡ್ಕೊಂಡ್ಲಿ. ನಾವು ಉತ್ತರ ಕೊಡ್ಬೇಕಾದ್ರೆ ಮಾತಾಡಿ. ನಮ್ದೇ ನೀವು ಮಾತಾಡಿ, ನಾವು ಬೇಡ ಅಂದ್ರೂ ಮಾತಾಡ್ತೀರಾ. ನೀವು ಮಾತಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಮಾತಾಡ್ತಾರೆ. ಎಲ್ಲ ಅದು ಮಾತಾಡಬೇಕು. ಆದ್ರೆ ನಮ್ಮ ಕಳಕಳಿ ಏನು ಅಂತಂದ್ರೆ, ಉತ್ತರ ಕರ್ನಾಟಕ ಚರ್ಚೆ ಆಗ್ತಾ ಇದೆ, ಒಂದು ಸಮರ್ಥ ನಾಯಕತ್ವ ಇದ್ರೆ ಅಂದ್ರೆ ನೀವು 5 ಸರಿ ಬದಲಾವಣೆ ಮಾಡಿದ್ರು ಸಮರ್ಥ ನಾಯಕತ್ವ ಇರ್ಲಿಲ್ಲ ಅಂತ ಅರ್ಥ ಮಾಡ್ಕೊಬೇಕ ನಾವು. ಆಯ್ತು, ಮಾತಾಡ್ಬೋದು, ಹಿಂಗೆಲ್ಲ ನೀವು ಹೇಳಿದ್ದೀರಾ. 5 ಸರಿ ಚೇಂಜ್ ಮಾಡಿ. ಆಯ್ತು, ಯಾರ್ಯಾರಿಗೆ ಹೇಗೆ ಬೇಕು ಬಹಳ ಸ್ಪಷ್ಟವಾಗಿ ಹೇಳಬೇಕು. ಅಧ್ಯಕ್ಷರೇ,
ನೀವು yield ಆಗ್ಬೇಕಂತ ಆಯ್ತು, ಕೇಳಿಲ್ಲ. ನಿಮ್ಮವ್ರು ಕೂಡ ಹಾಗೆ ಅಲ್ವಾ? ಸರ್, ನಿಮ್ಗೆ ಮಾತಾಡಿ. ಏನಿತ್ತು? ಅಶೋಕ್ ತಾವು ಮಾತಾಡಿ. ಒಂದ್ ನಿಮಿಷ ಸರ್, ಮಾತಾಡಿ. ಈಗ ನಾಯಕತ್ವ ಇದ್ದಿದ್ದಕ್ಕೆ ಬದಲಾವಣೆ ಮಾಡಿದ್ವಿ. ನಾಯಕರ ಸಂಖ್ಯೆ ಜಾಸ್ತಿ ಯಾರು ಹೇಳಿ ಅವ್ರಿಗೆ? ಗೂಗಲ್ ಕಂಪ್ನಿನೇ ಹೋಯ್ತಲ್ಲ, ಅದಕ್ಕೆಲ್ಲ ಉತ್ತರ ಇಲ್ಲ, ಬರೀ ಇದ್ದದೆ ನೀವು ನಿಮ್ಮ ನಾಯಕರ ಕೇಳಿ ಅವ್ರೆ, ಮತ್ತೆ ಗೂಗಲ್ ನಮ್ದು. ಕಂಪ್ನಿ ಹೋದಾಗ ಏನು ಉತ್ತರ ಸತೀಶ್. ಕೊಟ್ಟಿಲ್ಲ ಅದಕ್ಕೆ. ಅಲ್ಲ ಸರ್, yield ಆಗ್ಬೇಕು, yield ನಿಮ್ಮ ನಾಯಕರೆಲ್ಲ ಕೇಳಿ. ಆಂಧ್ರಾಗೆಲ್ಲ ಕಂಪ್ನಿ ಅಶೋಕ್ ಜನ ಬೈತಾ ಇದಾರೆ, ಸುಮ್ಮನೆ ಇದ್ದೀರಾ? ಮತ್ತೆ ಇವತ್ತು ಮುರಿಯಾಕಿರ್ತೀರಲ್ಲ. ಆಡಳಿತ ಮಾಡುವ ಸನ್ಮಾನ್ಯ ತಾಕತ್ತಿಲ್ಲ. ನಾವು ಹೇಳಿದ್ಕೆ ಬಹಳಷ್ಟು ಸದಸ್ಯರು ಕೋಪ ಮಾಡ್ಕೊಂಡ್ರು, ಬೇಜಾರು ಮಾಡ್ಕೊಂಡ್ರು, ವ್ಯಾಘ್ರದ ರೀತಿಯಾಗಿ ಏನೋ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ನಾವು ಹೇಳಿದ್ಕೆ ಕೋಪ ಮಾಡ್ಕೊಂಡ್ರೆ ನೀವು, ನಿಮ್ಮ ರಂಗನಾಥ್ ಅವರು, ನನ್ನ ರಾಜಕೀಯ ಗುರು DKC ಅವರು, ಯಾಕೆ ಅವ್ರು ಇದೆಲ್ಲ? ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ. ನೀವು ಇದನ್ನು ಸುಮ್ಮನೆ ಆಗ್ತಾ ಮುಗಿತದ ಅದಾದ್ಮೇಲೆ- ಮಾತು ಚರ್ಚೆ ಅಲ್ಲ, ಮುಗಿತದ? ಅಲ್ಲ, ಮಾನ್ಯ ಮುಗ್ದೋಯ್ತು. ಸಭಾಧ್ಯಕ್ಷರೇ. ಮನೆ ಅದೇ ಮುಗ್ದೋಯ್ತು. ಮಾನ್ಯ ಸಭಾಧ್ಯಕ್ಷರೇ, ನಾನು ಹೇಳ್ತಾ ಇರೋದು, ಇಲ್ಲಿ ನಾಯಕತ್ವದ ಪ್ರಶ್ನೆ ಬಗೆಹರಿಲ್ಲ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗಲ್ಲ, ಯಾವುದು ಅಭಿವೃದ್ಧಿ ಆಯ್ತು, ಆಗಲ್ಲ, ಸಲಹೆ ತೀರ್ಮಾನ ಆಗ್ಬೇಕು. ಅದರಿಂದ ಇಲ್ಲಿ ಅವರು ಕೂಲಿ ಕೇಳ್ತಾರೆ. ಒಬ್ರು ಯಾರೋ ರಾಮನಗರದ ಶಾಸಕರು ಕೂಲಿ ಕೊಟ್ಟಿದ್ದಾರೆ ಅಂತ, ಇನ್ನ ರಾಜಣ್ಣ ಅದಕ್ಕೆ ಕೇಳ್ತಾನೆ, ಪರಮೇಶ್ವರ್ ಕೂಲಿ ಆಯ್ತು, ಯಾವಾಗ ಅದು ಯಾಕೆ ಕೊಟ್ಟಿದ್ದೀರಾ ಅಂತ ನಮ್ಗೆ ಕೇಳ್ತಾರೆ. ಮುಂದಕ್ಕೆ ಹೋಗ. ಇದೆಲ್ಲ ದಿನ ಪತ್ರಿಕೆಯಲ್ಲಿ ಬರ್ತಾ ಇದ್ರೆ ಏನ್ ಅನ್ಸ್ತೈತೆ ಅಧಿಕಾರಿಗಳಿಗೆ? ಬಿಡಿ, ಅಧಿಕಾರಿಗಳಿಗೆ ಏನ್ ಅನ್ಸ್ತೈತೆ? ಕಿತ್ತಾಡ್ಕೊಂಡಿದಾರಪ್ಪ, ನಾವು ಆರಾಮ್ ಮಜಾ ಮಾಡೋಣ ಅಂತ ಮಜಾ ಮಾಡ್ಕೊಂಡಿರ್ತಾರೆ. ಹಾಗೇನಿಲ್ಲ. ಹಾಗೆ ಇನ್ನೇನು ಅವರು ಕೆಲಸನೇ ಮಾಡಲ್ಲ ಅಧಿಕಾರಿಗಳು, ಹೇಗ್ ಮಾಡ್ತಾರೆ? ಮಾಡೋದೇ ಇಲ್ಲ. ಅಧ್ಯಕ್ಷರೇ, ನಿಮ್ಮಂಗೆ ಹಾಗಿಲ್ಲ ಅಂತ ಹೇಳ್ಬಾರ್ದು. ಒಬ್ಬರು ಕೂಲಿ ಕೊಡಿ ಅಂತಾರೆ, ನೀವು ನಾಡ್ದು ಮಂತ್ರಿ ಆದಾಗ ಹೇಳಿ. ನಮಗ್ ಕೂಲಿ ಕೊಡಿ ಅಂತಾರೆ. ಆಯ್ತು, ನಿಮ್ಮಂಗೆ ರೆಸಾರ್ಟಿಗೆ ಹೋಗಿಲ್ಲ ಅಶೋಕ. ಕಾಂಗ್ರೆಸ್ ಅಧ್ಯಕ್ಷರಾದ್ರೆ ನಾವು ಕೇಳೋದೇ ಇಲ್ಲ, ಯಾರನ್ನ ಮಾಡ್ಕೊಳ್ಳಿ. ಬೇರೆ ಅಲ್ಲ ಅಧ್ಯಕ್ಷರೇ, ನಾನು ಹೇಳೋದು ಅಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಿಮ್ಮ ಸಲಹೆ ಹೇಳಿ ಈಗ. ನಾನು ಸಲಹೆ ಕೊಡ್ತಾ ಇದ್ದೀನಿ, ಮುಖ್ಯಮಂತ್ರಿಗೆ ಸಲಹೆ ಕೊಡ್ತಾ ಇದ್ದೀನಿ, ಉಪಮುಖ್ಯಮಂತ್ರಿಗಳು ಇಲ್ಲ ಸಲಹೆ ಕೊಡ್ತಾ ಇದ್ದೀನಿ. ನೋಡಿ, ಇಡ್ಲಿ ವಡೆ ಹೋಗಿ ತಿಂದ್ರೆ ಸಮಸ್ಯೆ ಬಗೆಹರಿಯಲ್ಲ. ಆ ತರ ಫಾರ್ಮುಲಾ ಇದ್ರೆ ಇಡೀ ದೇಶಕ್ಕೆ ಕೊಟ್ಬಿಡಿ, ಇಡ್ಲಿ ವಡೆ ತಿಂದ್ರೆ ಸಮಸ್ಯೆ ಬಗೆಹರಿತತೆ ಅಂತ, ಆಯ್ತು, ಎಂತ ಆಗಿದೆ ಅವ್ರಿಗೆ? ಬಗೆಹರಿತತೆ ಮಾನ್ಯ ಅಂತ. ಆ ಥರ ಇಲ್ಲ. ಸಭಾಧ್ಯಕ್ಷರೇ, ನೀವು ಮಾನ್ಯ ಸಭಾಧ್ಯಕ್ಷರೇ, ಮನಸ್ಸುಗಳು ಆಯ್ತು, ಮಾತಾಡಿ. ಪ್ರಸ್ತಾಪ ಮಾಡಿದೆ. ಮನಸ್ಸುಗಳು ಒಂದಾಗ್ಬೇಕು. ಮಾನ್ಯ ಸಭಾಧ್ಯಕ್ಷರೇ, ಕಣ್ಣಿಟ್ಟು ಓಕೆ, ಮಾತಾಡಿ ತೀರ್ಮಾನ ಮಾಡ್ಕೊಂಡು ಮನಸ್ಸು ಅದಿಲ್ಲ ಒಂದಾಗ್ಬೇಕು ಈಗ. ಅಂತಂದ್ರೆ ಆಯ್ತು. ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಅಧಿಕಾರ ಕೂತ್ಕೊಳ್ಳಿ. ಹಾದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು ಅಶೋಕ್ ರಾಯರೆಡ್ಡಿ ಒಂದ್ ನಿಮಿಷ ಅವರು, ಅಶೋಕ್ ನಾನು ಮುಖ್ಯಮಂತ್ರಿ. ರಂಗನಾಥ್ ಕೂತ್ಕೊಳ್ಳಿ. 10 ಜನ ಆಯ್ತು, ಮತ್ತೆ ಮಾತಾಡಿ. ಪ್ರತಿನಿತ್ಯ ಅವ್ರು ಹಾಗೆ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 10 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ಓಕೆ, ಶೋಭೆ ತರಲ್ಲ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಆಯ್ತು. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟೈತೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ, ಕಾಂಗ್ರೆಸ್ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಓಕೆ, ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು. ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ, ನಾವು 5 ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು 5 ವರ್ಷದ ಮುಖ್ಯಮಂತ್ರಿ ಅಂತ ನಾನೇ ಮಾಡ್ಬಿಟ್ಟಿದ್ದೀನಿ. 5 ವರ್ಷ ಅಂತಾರೆ. ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ. ಸತ್ಯ ಅದೇನು ಹೇಳಿದಾರ, ಅದು ಯಾವ್ದು ಹಾಡು, ಮುಂದಕ್ಕೆ ಹೋಗುವ. ಏನು ಯಾವ ಸತ್ಯ ಮುಗಿಸ್ಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಕೊಟ್ಟ ಮಾತನ್ನು ಗೋವಿನ ಹಾಡು ಹೇಳ್ತಾರೆ. ಈ ಗೋವ್ ಯಾರು ಹುಲಿ ಯಾರು ನನ್ಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಹುಲಿ ಯಾರು ಗೋವ್ ಯಾರು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು DK ಶಿವಕುಮಾರ್ಗೂ ಹೇಳ್ತೀನಿ, ನೋಡಪ್ಪ, ಒಂದು ಬೀಚಿದೊಂದು ಕವನ ಇತ್ತು, ಕವನ ಇದೆ. ಅದರಲ್ಲಿ ಏನ್ ಹೇಳ್ತಾರೆ, ಅದು ಒಂದು ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅಂತೆ. ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ. ಅದು ಕೇಳ್ತಾರೆ ಬೀಚಿ, ನೀನ್ ಫಸ್ಟು ಇಲಿ ಹಿಡಿಯೋದನ್ನ ಬಿಡು, ಆಮೇಲೆ ಸಿಂಹ ಆತೀಯ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅಧಿಕಾರ ಬೇಕು ಅಂದ್ರೆ DK ಶಿವಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ, ಒದ್ದು ಕಿತ್ಕೊಂತೀನಿ ಅಂತ. ಒದಿಬೇಕು, ಯಾರನ್ನ ಒದಿಬೇಕು? ಅವ್ರ ಜೀವನನೇ ಒದಿಯೋದೇ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ MLA ಆಗ್ಲಿಲ್ಲ ಅವರು, ಕಾಂಗ್ರೆಸ್ ಪಾರ್ಟಿ ಕೊಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ತಿರ್ಗಾ ಮಂತ್ರಿ ಮಾಡ್ಲಿಲ್ಲ SM ಕೃಷ್ಣ ಅವರು, ಒದ್ದು ಕಿತ್ಕೊಂಡ್ರು. ತಿರ್ಗಾ ಧರ್ಮಸಿಂಗ್ ಅವರಿದ್ರು, ಮಂತ್ರಿ ಮಾಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ಬಿರಿ ಒದ್ದು ಕಿತ್ಕೊಳ್ಳೋದೇ ಅವ್ರ ಜೀವನ ಪೂರ್ತಿ ಒದ್ದು ಕಿತ್ಕೊಂಡ ಆಗಿದೆ. ಅದರಿಂದ ಇಲ್ಲಿ ನಮ್ ತೀರ್ಮಾನ ಆಡ್ಬೇಕು.
ತೀರ್ಮಾನ ಆಗಿ ಮುಖ್ಯಮಂತ್ರಿಗಳು ಒಂದು ಸಮರ್ಥ ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕಕ್ಕೆ ಅಶೋಕ್ ಒಳ್ಳೆಯದಾಗ್ತದೆ. ಇದಕ್ಕೂ ಆ ಏನ್ ದೃಷ್ಟಿಯಿಂದ ಸಂಬಂಧ ನಾನು ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ನಾನು ಹೇಳೋದು ಅವರು ಕೊನೆಯದಾಗಿ ನನ್ನ ಕೊನೆ ಮಾನ್ಯ ಸಭಾಧ್ಯಕ್ಷರೇ, ನಾನು ಇವತ್ತು ಅಶೋಕ್ ಇದಕ್ಕೂ ಏನ್ ಸಂಬಂಧ? ಉತ್ತರ ಕರ್ನಾಟಕ ಯಾವ ರೀತಿ ಅಭಿವೃದ್ಧಿಗೆ ಈ ಒಂದು ಪ್ರಸ್ತಾಪವನ್ನು ಮುಖ್ಯಮಂತ್ರಿಗಳು ತರಲಿಕ್ಕೆ ಏನೇನು ಅವರಿಗೆ ಭರವಸೆ ಅಧಿಕಾರ ಕೊಟ್ಟಿದ್ದಾರೆ ಇದೆ? ಕಳೆದ 2 ವರ್ಷದಲ್ಲಿ ಈ ಸಂಬಂಧನ ಏನು ಗೊತ್ತಾಗ್ತಿಲ್ಲ ಏನೇನು ಭರವಸೆ ನಮ್ಗೆ. ಕೊಟ್ಟಿದ್ದಾರೋ ದಯವಿಟ್ಟು ಅದನ್ನ ಹೇಳ್ಬೇಕು. ನಮಗೆ ಉತ್ತರ ಕರ್ನಾಟಕ ಜನತೆಗೆ ಹೇಳ್ಬೇಕು, ನಾನು ಇಷ್ಟು ಭರವಸೆ ಕೊಟ್ಟಿದ್ದೀನಿ, ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ, ಇಷ್ಟು ಪ್ರಾರಂಭ ಮಾಡಿದ್ದೀನಿ, ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಉತ್ತರ ಕರ್ನಾಟಕದ ಜನತೆಗೆ ಅವ್ರು ಹೇಳ್ಬೇಕು. ಕಳೆದ 2 ಅಧಿವೇಶನದಲ್ಲಿ ಅವ್ರು ಕೊಟ್ಟಿರುವಂಥದ್ದನ್ನ ಅವ್ರು ಹೇಳ್ಬೇಕು. ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಇದ್ರ ಬಗ್ಗೆ ಏನು ಉತ್ತರ ಕನ್ನಡ ನಾನು ಹಾಗೆ ಹೇಳಿದ್ದೀನಿ, ಏನು ಅಷ್ಟು ಹಣ ಕೊಟ್ಟಿದ್ದೀರಾ, ಎಷ್ಟು ಖರ್ಚಾಗಿದೆ, ಯಾರು ತಿಂದಿದ್ದಾರೆ, ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇದನ್ನ ದಯವಿಟ್ಟು ವೈಟ್ ಪೇಪರ್ ಬಿಡುಗಡೆ ಮಾಡಿ. ಭರವಸೆಗಳು ಏನೇನು ಕೊಟ್ಟಿದ್ದೀರಾ ಈಡೇರಿಸೋದ್ರ ಬಗ್ಗೆ, ಯಾಕಂದ್ರೆ ಉತ್ತರ ಕರ್ನಾಟಕದ ನನಗೆ ಗೊತ್ತಿಲ್ಲ 96% ಕಾಂಗ್ರೆಸ್ ಈಡೇರಿಸಿದ್ದಾರೆ. ಅವರು ಒಂದು ವೈಟ್ ಪೇಪರ್ ಅನ್ನ ಬಿಡುಗಡೆ ಮಾಡಬೇಕು. ಉತ್ತರ ಕರ್ನಾಟಕಕ್ಕೆ ನಾನು ಏನು ಭರವಸೆಯನ್ನ ಕಳೆದ 2 ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದೆ ಅದನ್ನ ಈಡೇರಿಸಿದ್ದೀನಿ ಅಂತೇಳಿ ಭರವಸೆಯನ್ನ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಶ್ವೇತಪತ್ರವನ್ನು ಬಿಡುಗಡೆ ಮಾಡಬೇಕು ಅನ್ನೋದು. ನಾನು ಈ ಸರ್ಕಾರಕ್ಕೆ ಬಿರಿ ಉತ್ತರ ಕರ್ನಾಟಕಕ್ಕೆ ಬಿರಿ ಮೊಸಳೆ ಕಣ್ಣೀರನ್ನ ಹಾಕಬೇಡಿ. ಇಲ್ಲಿ ರೈತರೆಲ್ಲ ರಕ್ತದ ಕಣ್ಣೀರು ಬರ್ತಾ ಇದೆ. ನೀವು ಮೊಸಳೆ ಕಣ್ಣೀರು ಹಾಕಿದ್ರೆ ಇಲ್ಲೇನು ಉದ್ಧಾರ ಆಗಲ್ಲ. ರೈತರ ಬಾಳಲ್ಲಿ ರಕ್ತದ ಕಣ್ಣೀರು ಬರ್ತಾ ಇದೆ. ಆ ಭಾಗಕ್ಕೆ ಒಂದು ಸರಿಯಾದಂಥ ಒಂದು ನ್ಯಾಯ ಕೊಡಬೇಕು. ಕಬ್ಬು ಇರ್ಬೋದು, ಜೋಳ ಇರ್ಬೋದು, ಅವ್ರ ಬೆಳೆಗಳ ಹಾನಿ ಆಗಿರೋವಂಥದ್ದು ಇರ್ಬೋದು, ಅವ್ರ ಮನೆಗಳಿಗೆ ಕಳ್ಕೊಂಡಿರೋದಿರ್ಬೋದು, ಅವ್ರ ಶಾಪ ನಿಮಗೆ ತಟ್ಟೈತೆ. ಆ ಶಾಪ ತಟ್ಟಕ್ಕೆ ಮುಂಚೆ ನೀವು ಎಚ್ಚೆತ್ತುಕೊಂಡು ಉತ್ತರ ಕರ್ನಾಟಕದ ಸಮಸ್ಯೆಗೆ ಈ ಅಧಿವೇಶನದಲ್ಲೇ ತಾವು ಉತ್ತರ ಕೊಡುವಾಗ ಈ ಶ್ವೇತಪತ್ರವನ್ನು ಬಿಡುಗಡೆ ಮಾಡಿ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಆ ಆಗ್ರಹದೊಂದಿಗೆ ಮುಖ್ಯಮಂತ್ರಿಗಳು ಕೊಡಬೇಕು.